ತಂದೆಗೆ ಗೊತ್ತಿಲ್ಲ ಮಗನ ಸಾವಿನ ಸುದ್ದಿ, ಎಂಥ ದುರಂತ ಅಲ್ವಾ ಇದು. ಪರ್ಸನಲ್ ಲೈಫ್ ಬಗ್ಗೆ ಇನ್ನೊಂದಷ್ಟು ಬರಿಬೇಕಿತ್ತು. ಅವ್ರು ಅವಾಗ ಒಂದು ಮಾತಾಡಿದ್ರು, ಸಿದ್ಧಾರ್ಥ್ಗೆ ಪರ್ಸನಲ್ ಲೈಫೇ ಇರ್ಲಿಲ್ಲ. ವಿಜಯ್ ಮಲ್ಯನ್ ಬಗ್ಗೆ ಬರಿ ಅಂದ್ರೆ ನಾನು 10 ವಿಷಯಗಳನ್ನ ಬರೀಬಹುದು. ಸಿದ್ಧಾರ್ಥ್ ಅಂತದ್ದು ಯಾವ್ದೂ ಇರ್ಲಿಲ್ಲ. ಬೆಳಿಗ್ಗೆ 7:30ಗೆ ಇದು ಆಫೀಸಿಗೆ ಹೋದ್ರೆ ರಾತ್ರಿ 10:30 ಮನೆ ಬರ್ತಾರೆ ಮನುಷ್ಯ. ಎಂಟರ್ಟೈನ್ಮೆಂಟೇ ಇಲ್ಲ. ಈ ಇಡೀ ಕಂಪನಿನ ಅವರು IPO ತಗೊಂಡೋಗಿದ್ದೆ ಅವರು IPO ಅಲ್ಲಿ ಸೋಲಿಕ್ಕೆ ಕಾರಣ ಅಂತ ಹೇಳ್ತಾರೆ. IPO ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋದು ಅವ್ರ ನಿರೀಕ್ಷೆ ಇತ್ತು. ಕಡೆಗೆ ಅವರೇ ಇಂಟರ್ವ್ಯೂಸ್ ಕೊಡ್ತಾರೆ. ಬಟ್ ಅಲ್ಲಿ ಒಂದಷ್ಟು ಕೇಳೋ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರಗಳಿರಲ್ಲ. ಕಡೆಗೆ ಏನಾಗುತ್ತೆ, ಜನ ಆಸಕ್ತಿ ಕಳ್ಕೊಂತಾರೆ ಅಥವಾ ಮೀಡಿಯಾನೇ ಆಸಕ್ತಿ ಕಳ್ಕೊಳ್ತಾರೆ. ಇವನು ಯಾಕೆ ಹೋಲ್ಡಿಂಗ್ ಕಂಪನಿನ IPO ತರ್ತಿದ್ದಾನೆ ಅನ್ನೋದೇ ದೊಡ್ಡ ಚರ್ಚೆ. ಎಷ್ಟು ಕೋಟಿ ಸಾಲದಲ್ಲಿದ್ರು? ಕಡೆಗೆ ಹೊರಗೆ ಬಂದ ಇದರಲ್ಲಿ 7,500 ಕೋಟಿ ಅಂತ ಹೇಳ್ತಾರೆ. ಒಟ್ಟಾರೆ 30,000 ಕೋಟಿ ಇದು ನನ್ನ ಹತ್ರ ಕಂಪ್ನಿದು ಟೋಟಲ್ ವ್ಯಾಲ್ಯೂ. ಯಾರು ಹೆದರಬೇಕಾಗಿಲ್ಲ. ಒಂದೊಂದಾಗಿ ಕಂಪ್ನೀಸ್ ಸೇಲ್ ಮಾಡಕ್ ಹೊರಟಾಗ ಅವ್ರು ಅಂದ್ಕೊಂಡಿದ್ದು ಎಲ್ಲದೂ ತಪ್ಪು ಕಲ್ಪನೆ ಅನ್ನೋದು ಒಂದೊಂದಾಗಿ ಪ್ರೂವ್ ಆಗಕ್ಕೆ ಶುರು ಆಗುತ್ತೆ. ಬಟ್ ತುಂಬಾ ಕಮ್ಮಿ ಬೆಲೆಗಳಿಗೆ ಸೇಲ್ ಆಗ್ತವೆ. ಈಗ ತೋಟಗಳೆಲ್ಲ ಆಲ್ಮೋಸ್ಟ್ ಸುಮಾರು ಸೇಲ್ ಮಾಡಿದ್ದಾರೆ. ಈಗ 12,000 ಎಕರೆ ಹೋಲ್ಡಿಂಗ್ಸ್ ಇಲ್ಲ. ಅಷ್ಟೊತ್ತಿಗೆ IT ರೈಡ್ ಆಯ್ತು. ಎಸ್ ಎಂ ಕೃಷ್ಣ ಅವ್ರು ಬಿಜೆಪಿಗೆ ಸೇರಿದ್ದಕ್ಕೂ ಈ IT ರೈಡ್ ಇರ್ಬೋದು. ನೀವು ಯಾವ್ದೋ ಪಕ್ಷ ಬದಲಾಯಿಸಿದ ತಕ್ಷಣ ಕಾನೂನು ಬದಲಾಯಿಸಕ್ ಆಗೋದಿಲ್ಲಲ್ಲ. ಅದಾದ ನಂತರ ಅವರು ಚೇತರಿಸ್ಕೊಳ್ಳೇ ಇಲ್ಲ. ಖಾಸಗಿ ಇನ್ವೆಸ್ಟರ್ಸ್ ಇಂದ ತಗೊಂಡಂತ ಸಾಲಗಳು, ದೊಡ್ಡ ಮಟ್ಟದ ಇಂಟ್ರೆಸ್ಟ್ ಗೆ ಸಾಲ ತಗೊಂಡಿದ್ರು. ಎಸ್ಟೇಟ್ಸ್ ಕಂಪ್ನಿ ಬಂದು MSCL. ಅದು ಹೆಚ್ಚಂದ್ರೆ 5 ಕೋಟಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಒಂದು ಮಾಹಿತಿ ಹೇಳುತ್ತೆ. ಆದ್ರೆ ಇವರು 3,000 ಕೋಟಿ ಪ್ರಾಫಿಟ್ ಮಾಡಿದೆ ಅನ್ನೋದನ್ನ ತೋರಿಸ್ತಾರೆ. ಕಡೆಗೆ ಉಳಿಯೋ ಪ್ರಶ್ನೆ ಅದೇನೆ, ಆ 3,000 ಕೋಟಿ ಎಲ್ಲಿ ಹೋಯ್ತು? ಇವ್ರು ಮೈಸೂರಿಗೆ ಹೋಗಿರ್ತಾರೆ. ಗಂಟೆಗಳ ಕಾಲ ಅವ್ರ ತಂದೆ ಎದುರಿಗೆ ಸುಮ್ಮನೆ ಕೂತ್ಕೊಂಡಿರ್ತಾರಂತೆ. ಅದೊಂದು ಫೋಟೋ ತುಂಬಾ ವೈರಲ್ ಆಗಿತ್ತು. MSCL ಏನಿತ್ತಲ್ಲ, ಅದರ ಸಂಪೂರ್ಣ ಮಾಲೀಕತ್ವ ಇದ್ದಿದ್ದ ಅವ್ರ ತಂದೆ ಹೆಸರಲ್ಲಿ. ಈಗ MSCL ಮೇಲೆ ಈಗ ಎನ್ಕ್ವೈರಿ ಬಂದ್ರೆ ತಂದೆಗೆ ಸಮಸ್ಯೆ ಆಗ್ಬೋದು. ಹಾಗಾದ್ರೆ ನಿಮ್ಮ ಇಡೀ ಈ ಪುಸ್ತಕದಲ್ಲಿ ಅವರ ವೇಗದ ಬೆಳವಣಿಗೆ ಮತ್ತು ದುರಂತ ಅಂತಿಗೆ ಬರೋದಾದ್ರೆ, ವೇಗದ ಬೆಳವಣಿಗೆ ನಾವು ಮಾತಾಡಿದ್ವಿ, ಈಗ ದುರಂತ ಅಂತಿಗೆ ಬರೋದಾದ್ರೆ ಎಲ್ಲಿಂದ ಶುರು ಆಯ್ತು ಅವರ ಉನ್ನತಿ? ನನ್ಗನ್ಸೋ ಮಟ್ಟಿಗೆ 2014ರಿಂದ ಸಮಸ್ಯೆಗಳು ಶುರು ಆಗಕ್ಕೆ ಹೊರಗಡೆ ಬರಕ್ ಶುರು ಆಯ್ತು. 12,000 ಎಕರೆ ಕಾಫಿ ಕಂಟ್ರೋಲ್ ಇದ್ದಂತ, ಕಾಫಿ ತೋಟದ ಕಂಟ್ರೋಲ್ ಇದ್ದಂತ ವ್ಯಕ್ತಿ, 1,000 ಕೋಟಿ ರೂಪಾಯಿ ಕಂಪನಿ, ಏನು ಸಮಸ್ಯೆ ಆಯ್ತು? 30,000 ಎಂಪ್ಲಾಯೀಸು. ಹೊಸ ಕಂಪ್ನಿಗಳು ಮಾಡಕ್ ಹೋದ್ರು. ಅವರು ಸಾಯೋ ಹೊತ್ತಿಗೆ 49 ಕಂಪ್ನೀಸ್ ಅವರ ಇದರಲ್ಲಿತ್ತು, ಅಂಡರ್ಲಿತ್ತು ಅಂತ ಹೇಳ್ತಾರೆ. ಕಾಫಿ ಬಿಟ್ಟು ಕಾಫಿ ಬಿಸ್ನೆಸ್ಸೇ ಅಲ್ಲ ಸರ್ ಅವ್ರಿಗೆ. ಅವ್ರು ಬೇರೆ ಬಿಸ್ನೆಸ್ಗಳು. ಈಗ ಕಾಫಿ ನಾವು ಅವ್ರನ್ನ ಗುರ್ಸೋದು ಕಾಫಿ ಬಿಸ್ನೆಸ್ಸು, ಕೆಫೆ, ಇವೆರಡು ಬಿಸ್ನೆಸ್. ಆದರೆ ಅವ್ರು ಮಾಡ್ತಾ ಇದ್ದಂಥ ಬೇರೆ ಬಿಸ್ನೆಸ್ ಇತ್ತು. ಈಗ ಲಾಜಿಸ್ಟಿಕ್ ತಗೊಂಡ್ರು, ಲಾಜಿಸ್ಟಿಕ್ ಇತ್ತು, ಸೈಕಲ್ ಲಾಜಿಸ್ಟಿಕ್ಸ್ ಅಂತ ಇತ್ತು. ಆಮೇಲೆ ಬೇರೆ ರಿಯಲ್ ಎಸ್ಟೇಟ್ಸ್ ಏನೋ ಒಂದಷ್ಟು ಇತ್ತು ಕಾಣ್ತದೆ. ಆಮೇಲೆ ಇದು ಏನೋ ಫರ್ನಿಚರ್ ಇದು ಬಿಸ್ನೆಸ್ಸಿಗೆ ಬಂದರು. ಅದರದ್ದೊಂದು ಫ್ಯಾಕ್ಟ್ರಿ ಕೂಡ ಚಿಕ್ಕಮಂಗ್ಳೂರಲ್ಲಿ ಮಾಡಿದರು ಫರ್ನಿಚರ್ದು. ನಾನು ಕಣ್ಣಾರೆ ನೋಡಿದ್ದೀನಿ. ಫರ್ನಿಚರ್ಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಅವ್ರು ಸಾಯೋ ಸಂದರ್ಭದಲ್ಲಿ. ಫ್ಯಾಕ್ಟ್ರಿಯಲ್ಲಿ ಅವ್ರು ಸತ್ತ ನಂತರ 1-1.5 ತಿಂಗಳ ನಂತರ ನಾನು ಒಂದ್ಸಲ ಅಲ್ಲಿ ಹೋಗಿದ್ದೆ. ಅವರ ಇದ್ರ ಹತ್ರ ತುಂಬ ಜನ ತುಂಬಿಕೊಂಡಿದ್ರು ಅವ್ರದ್ದು ಆ ಪ್ರೆಮಿಸಸ್ಸಲ್ಲಿ. ಏನು ಅಂದರೆ ಆ ಫರ್ನಿಚರ್ನ ತುಂಬ ಕಮ್ಮಿ ರೇಟಿಗೆ ಸೇಲ್ ಮಾಡ್ತಾರೆ. ಜನ ಬಂದು ಒಳ್ಳೊಳ್ಳೆ ಫರ್ನಿಚರ್ಸ್ ಕಮ್ಮಿ ರೇಟಿಗೆ ತೊಗೊಂಡು ಹೋಗ್ತಾಯಿದ್ರು. ಎಲ್ಲ ಮಾಡಿಟ್ಟಿದ್ದ ಎಲ್ಲ ಫರ್ನಿಚರ್ಗಳನ್ನು ಮಾರಿದ್ರು. ಆಮೇಲೆ ಅದು ಒಳ್ಳೆ ಅಡ್ವಾನ್ಸ್ಡ್ ಮೆಷಿನರೀಸ್ ಇತ್ತು ಅಂತ ಹೇಳ್ತಾರೆ ಫರ್ನಿಚರ್ ಇದು ಮಾಡಲಿಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ಗೆ. ಅದೇ ಡಾರ್ಕ್ ಫಾರೆಸ್ಟ್ ಅಂತ ಬ್ರ್ಯಾಂಡ್ ಫರ್ನಿಚರ್. ಹಾಗೆ ಬೇರೆ ಬಿಸ್ನೆಸ್ಗಳು ಮಾಡಕ್ಕೆ ಹೋದರು. IT ಹೋದರು. IT ಅವ್ರಿಗೆ ಕೈ ಕೊಡಲಿಲ್ಲ. ಯಾವುದು IT ಕಂಪ್ನಿ? ಮೈಂಟ್ರಿ ಇತ್ತಲ್ಲ, ಮೈಂಟ್ರಿ ಸಿದ್ಧಾರ್ಥ ಅವ್ರದ್ದು. ಹೌದು, ಮೈಂಟ್ರಿ ಅವರು ದೊಡ್ಡ ವೆಂಚರ್ ಅದಿತ್ತು. ಮತ್ತು ಬೇರೆ 1-2-3 ಯಾವುದೋ ಆಯಿತು. ಅದೇ ಹೇಳಿದಲ್ಲ, 49 ಅವ್ರು ಸಾಯುವಾಗ ಅಥವಾ ಸತ್ತ ನಂತರ ಬಂದ ಮಾಹಿತಿ, ಅದು ಬುಕ್ಕಲ್ಲೂ ಕೂಡ ದಾಖಲಾಗಿದೆ. 49 ಕಂಪ್ನೀಸ್ ಅವರ ಅಂಡರ್ಲಿತ್ತು. ಆದರೆ ಎಷ್ಟು ಕಂಪ್ನಿಲಿ ಪ್ರಾಫಿಟಲ್ಲಿ ಹೋಗ್ತಾ ಇತ್ತು ಅನ್ನೋದು ಮುಖ್ಯ. ಈಗ ನನ್ನ ಹತ್ರ 100 ಕಂಪ್ನಿ ಇದೆ, ಹೌದು, ಬಟ್ ಯಾವ್ದು ಪ್ರಾಫಿಟಲ್ಲಿದೆ ಅನ್ನೋದು ಬೇಕಲ್ಲ. ಇದು ಲಾಸಲ್ಲಿದೆ, ಸರಿ, ಇಲ್ಲಿಂದ ದುಡ್ಡು ತೆಗಿಯಲ್ಲ ಹಾಕು. ನೀವು ನನ್ಗನ್ಸೋ ಮಟ್ಟಿಗೆ ಅವರು ಎಲ್ಲಿ ಸೋತರು ಅಂದರೆ, ಈ ಜೇಡ್ರ ಬಲೆ ಅವರೇ ಹೇಳಿದ್ರು. ಇಷ್ಟೊಂದು ಕಂಪ್ನೀಸ್ ಇತ್ತು, ಇಲ್ಲಿಂದ ದುಡ್ಡು ತೊಗೊಂಡ್ರು, ಅದಕ್ಕೆ ಹಾಕಿದ್ರು, ಅದರಿಂದ ತೆಗೆದು ಇದಕ್ಕೆ ಹಾಕಿದ್ರು, ಬಟ್ ಯಾವುದಕ್ಕೂ ಕೂಡ ಪ್ರಾಫಿಟಿಗೆ ಬರ್ತಾ ಇಲ್ಲ. ಕಡೆಗೆ ಅವ್ರು ಏನು ನಾಟ್ ಹಾಕ್ತಾ ಹೋದರು, ಕಡೆಗೆ ಅದೇ ಅವರಿಗೆ ಉಳ್ಳಾಯ್ತೇನೋ ಅನ್ಸುತ್ತೆ ನನಗೆ. ಅಲ್ಲ, ಏನಾಯ್ತು ಹೇಳಿ. ಈಗ ನಿಮಗೆ ABC ತುಂಬ ಲಾಭದಾಯಕವಾಗಿದೆ. ABC ಲಾಭದಾಯಕವಾಗಿತ್ತು ಅಂದರೆ ಒಂದು ಡೀಸೆಂಟ್ ಪ್ರಾಫಿಟ್ ಮಾಡ್ತಾ ಇತ್ತು. ಕಾಫಿ ಡೇ ಕೂಡ ಒಂದು ಒಳ್ಳೆಯ ಇದರಲ್ಲೇ ಇತ್ತು. ಬಟ್ ಬೇರೆ ಇತರೆ ಬಿಸ್ನೆಸ್ಗಳಿತ್ತಲ್ಲ,
ಈ ಬೇರೆ ಬೇರೆ ಕಂಪ್ನೀಸ್ನ ಅವರು ಏನು ಪರ್ಚೇಸ್ ಮಾಡಿದ್ರಲ್ಲ, ಅದು ಇವರಿಗೆ ಏನೋ ಕೈ ಹಿಡಿತಿರ್ಲಿಲ್ಲ. ಸರಿ, ಈ ಕಂಪ್ನಿ ಮೇಲೆ ಎತ್ತಬೇಕು ಅಂದರೆ ಅದು ಫಂಡ್ ಬೇಕು, ಫಂಡ್ ರೈಸ್ ಮಾಡಿದೆ, ಬಟ್ ಅದು ಯಾಕೋ ವರ್ಕ್ ಆಗ್ತಾಯಿಲ್ಲ. ಇನ್ನೊಂದು ಕಡೆಯಿಂದ ಫಂಡ್ ತೊಗೊಂಡೆ, ಇದಕ್ಕಾಗ್ತೆ, ಇಲ್ಲಿಂದ ತೆಗೆದು ಅದಕ್ಕಾಗ್ತೆ. ಈ ಥರದ್ದು ಈ ಒಂಥರ ಚಕ್ರವ್ಯೂಹನ ಅವರೇ ಸೃಷ್ಟಿ ಮಾಡಿ ಅವರೇ ಸಿಕ್ಕಾಕೊಬಿಟ್ರೇನೋ ಅನ್ಸುತ್ತೆ ನನಗೆ. ಇದು ದೊಡ್ಡ ಅವರ ಅವನತಿಗೆ ಮೋಸ್ಟ್ಲಿ ಅದೇ ಕಾರಣ ಅಂತ ಹೇಳ್ತಾರೆ. ಪುಸ್ತಕದಲ್ಲಿದೆ ಅವರ ಅವನತಿ ಕಾರಣ. ಖಂಡಿತ ಅದಿದೆ, ನಿಮಗೆ ಆ ಡೀಟೇಲ್ಸ್ಗಳಿದೆ ಅದರಲ್ಲಿ. ಹಿಂಗೆ ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರು, ಯಾವುದನ್ನ ಖರೀದಿ ಮಾಡಿದ್ರು, ಆನಂತರ IPO ಹೋಗ್ತಾರೆ, IPOದಲ್ಲಿ ದೊಡ್ಡ ಮಟ್ಟದಲ್ಲಿ ಎಡುತ್ತಾರೆ ಅಂತ ಹೇಳ್ತಾರೆ. IPO ಕಾಫಿ ಡೇದಾ? ಹಾಂ, ಕಾಫಿ ಡೇದು ಆ್ಯಕ್ಚುಲಿ ಅವ್ರು ಕಾಫಿ ಡೇಗೆ IPO ಹೋಗಲಿಲ್ಲ, ಹೋಲ್ ಬಿಸ್ನೆಸ್ನ IPO ತಗೊಂಡು ಹೋಗ್ತಾರೆ. ಯಾವ ಗ್ರೂಪು? CDEL ಏನಿದೆ, ಕಾಫಿ ಡೇ ಎಂಟರ್ಪ್ರೈಸಸ್ ಲಿಮಿಟೆಡ್, ಅದನ್ನ ಹೋಲ್ಡಿಂಗ್ ಕಂಪ್ನಿ. ಆ್ಯಕ್ಚುಲಿ ಅದು ಕಾಫಿ ಡೇ CDEL ಬಂದು ಹೋಲ್ಡಿಂಗ್ ಕಂಪ್ನಿ, ಇಡೀ ಕಂಪ್ನಿಯ ಪೇರೆಂಟ್ ಕಂಪ್ನಿ. ಇದು ಈ ಇಡೀ ಕಂಪ್ನಿನ ಅವರು IPO ತೊಗೊಂಡೋಗಿದ್ದೆ ಅವರು IPO ಅಲ್ಲಿ ಸೋಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಯೂಶಲಿ ಯಾವುದೇ ಒಂದು ಕಂಪ್ನಿ, ಈಗ ನೀವು ಟಾಟಾ ಎಕ್ಸಾಂಪಲ್ ತಗೊಂಡ್ರೆ, ಟಾಟಾದಲ್ಲಿರೋ ಬೇರೆ ಬೇರೆ ಬಿಸ್ನೆಸ್ಗಳು IPO ಹೋಗಿದೆ. ಅಂದ್ರೆ ಇಂಡಿವಿಜುವಲಿ ಉದಾಹರಣೆಗೆ ಟಾಟಾ ಮೋಟಾರ್ಸ್ ಹೋಗಿರ್ಬೋದು, ಅಥವಾ ಇನ್ನೊಂದೇನೋ ಒಂದು ಟಾಟಾ ಸ್ಟೀಲ್ ಹೋಗಿರ್ಬೋದು, ಟಾಟಾ ಕ್ಯಾಪಿಟಲ್. ಆದರೆ ಟಾಟಾ ಸನ್ಸ್ ಬಂದು ಹೋಲ್ಡಿಂಗ್ ಕಂಪ್ನಿ ಅವ್ರದ್ದು, ಮದರ್ ಕಂಪ್ನಿ IPO ಹೋಗಿಲ್ಲ. ಮದರ್ ಕಂಪ್ನಿ ಅವ್ರನ್ನೆಲ್ಲರನ್ನು ಕಂಟ್ರೋಲ್ ಮಾಡ್ತಿತ್ತು. ಅವಾಗ ನಿಮಗೊಂದು ವಿಸಿಬಿಲಿಟಿ ಇರುತ್ತೆ ಇನ್ವೆಸ್ಟರ್ಗೆ. ಓಕೆ, ನೀನು ಟಾಟಾ ಸ್ಟೀಲಲ್ಲಿ ಇಷ್ಟೊಂದು ಗ್ರೋತ್ ಇದೆ, ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅವ್ನು ಯೋಚನೆ ಮಾಡ್ತಾನೆ. ಅಥವಾ ಪರ್ಟಿಕ್ಯುಲರ್ ನಾನು ಟಾಟಾ ಮೋಟರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಾನೆ. ಓವರಾಲ್ ಟಾಟಾ ಸನ್ಸೇ IPO ಹೋಗಿದ್ರೆ ಅದ್ರಲ್ಲಿ ಲಾಸಲ್ಲಿದ್ದಂಥ 10 ಕಂಪ್ನಿಗಳು ಇದ್ದಿರ್ಬೋದಲ್ಲ. ಇನ್ವೆಸ್ಟರ್ ಯೋಚನೆ ಮಾಡ್ತಾನೆ, ನಾನೇನಕ್ಕೆ ಹೋಗಲಿ, ಇಲ್ಲಿ ಫಾಸ್ಟ್ ಗ್ರೋತ್ ಇಲ್ಲ ಅಂದಾಗ. ಇದು ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ ಇದು ಟಾಟಾ ಸನ್ಸ್ಗೂ CDELಗೂ. ಸೊ ಸೇಮ್ ಲೈಕ್ ಟಾಟಾ ಸನ್ಸ್ CDEL. ಸೊ ಕಾಫಿ ಡೇ ಎಂಟರ್ಪ್ರೈಸಸ್ ಲಿಮಿಟೆಡ್ ಟಾಟಾ ಸನ್ಸ್ ಅದರ ಹೋಲ್ಡಿಂಗ್ ಕಂಪನಿ, ಮದರ್ ಕಂಪನಿ. ಅದನ್ನು ಇವರು IPO ತೊಗೊಂಡು ಹೋಗ್ತಾರೆ. ಯಾವ ವರ್ಷ? 2014 IPO ಹೋಗ್ತಾರೆ ಅವರು ಮೋಸ್ಟ್ಲಿ. ಬಟ್ ಇವ್ರು ಅಂದ್ಕೊಂಡಿರೋ ಮಟ್ಟಿಗೆ ಕ್ಲಿಕ್ ಆಗಲ್ಲ ಅದು. ಅಂದರೆ ಇಂಟ್ರೆಸ್ಟ್ ತೋರಿಸಲ್ಲ ಇನ್ವೆಸ್ಟರ್ಸ್. ಓ, ಈ ರಿಟೈಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಓವರಾಲ್ ನೋಡಿದಾಗ ಕಂಪ್ನಿ ಬೇರೆ ಬೇರೆ ಸಬ್ಸಿಡರೀಸ್ ಇದೆ, ಯಾವುದೋ ಕಂಪ್ನಿ ಲಾಸಲ್ಲಿ ಹೋಗ್ತಾ ಇದೆ, 40-45 ಸಬ್ಸಿಡರೀಸ್ ಇದೆ. ಅದರಲ್ಲಿ ಎದ್ದು ಕಾಣ್ತಾ ಇರೋದು ಕೆಫೆ ಕಾಫಿ ಡೇ ಮತ್ತು ABCTL ಮಾತ್ರ. ಬೇರೆ ಎಲ್ಲ ಬಿಸ್ನೆಸ್ಸು ಲಾಸಲ್ಲಿದೆ, ಅಥವಾ ಅವ್ರ ನಿರೀಕ್ಷೆಗೆ ಬ್ರೇಕ್ ಇವನ್ಗೂ ಇಲ್ಲ ಅನ್ನುವಾಗ ಇನ್ವೆಸ್ಟರ್ ಯೋಚನೆ ಮಾಡ್ತಾನೆ, ನಾನೇನಕ್ಕೆ ಇನ್ವೆಸ್ಟ್ ಮಾಡ್ಬೇಕಿಲ್ಲಿ, ನಾನಕ್ಕೆ ಇವ್ರು ಶೇರ್ ತಗೋಬೇಕು. ಅಲ್ಲಿ ಇಡುತ್ತಾರೆ ಇವರು. ಅಂದರೆ ಜನ ಅವರನ್ನು ನಿರೀಕ್ಷೆ ಮಟ್ಟದಲ್ಲಿ ಬೈ ಮಾಡಲಿಲ್ಲ. ಅವರು ದೊಡ್ಡ ಮಟ್ಟದಲ್ಲಿ ಇದಾಗುತ್ತೆ, ಕ್ಲಿಕ್ ಆಗುತ್ತೆ, IPO ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋದು ಅವ್ರ ನಿರೀಕ್ಷೆ ಇತ್ತು. ಕಡೆಗೆ ಅವರೇ ಇಂಟರ್ವ್ಯೂಸ್ ಕೊಡ್ತಾರೆ. ಈ IPOಗೆ ಬಂದ ಸಂದರ್ಭದಲ್ಲಿ ಅವರೇ ಇಂಟರ್ವ್ಯೂಗಳು ಹೋಗ್ತಾರೆ. ಬಟ್ ಅಲ್ಲಿ ಒಂದಷ್ಟು ಕೇಳೋ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರಗಳಿರಲ್ಲ. ಅವ್ರು ಬರೀ ಬೇರೆದನ್ನು ಮಾತ್ರ ಹೇಳ್ತಿರ್ತಾರೆ, ಕಾಫಿ ಡೇ ನೋಡಿ, ABCTL ನೋಡಿ ಅಂತ ಪ್ರೆಸ್ಗೆ. ಕಡೆಗೆ ಏನಾಗುತ್ತೆ, ಜನ ಆಸಕ್ತಿ ಕಳ್ಕೊಂತಾರೆ, ಅಥವಾ ಮೀಡಿಯಾನೇ ಆಸಕ್ತಿ ಕಳ್ಕೊಳ್ತಾರೆ. ಆದರೆ ಇವ್ರ ಹತ್ರ ಹೊಸ್ತು ಏನಿಲ್ಲ ಹೇಳೋಕ್ಕೆ. ಅಲ್ಲಿ ಜನ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ, ಅಥವಾ ಇನ್ವೆಸ್ಟರ್ ಆಗಿರ್ಬೋದು, ರಿಟೈಲ್ ಇನ್ವೆಸ್ಟರ್ ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ಬೋದು. ನಮ್ಮ ಎಕ್ಸ್ಪೆಕ್ಟೇಷನಿಗೆ ತಕ್ಕಂಗೆ ಇದಿಲ್ಲ, ಗ್ರೋತ್ ಇಲ್ಲ, ಅಥವಾ ಅವರ ಏನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಲ್ಲಿ ಇವ್ರು ಇಡುತ್ತಾರೆ. ಫ್ಲಾಪ್ ಅದು IPO ಫ್ಲಾಪ್ ಆಗಲ್ಲ, ಬಟ್ ಇವ್ರ ಮಟ್ಟಿಗೆ ದೊಡ್ಡ ಮಟ್ಟದ ಯಶಸ್ಸು ಕೂಡ ಸಿಗಲ್ಲ. ಕಂಪ್ಲೀಟ್ ಫ್ಲಾಪ್ ಅಂತೂ ಇಲ್ಲ. ಬಟ್ ಯಾಕೆ IPO ಯಾಕಾಗುತ್ತೆ ಒಂದು ಕಂಪನಿ? ನಿರ್ವಹಣೆ ಮಾಡೋಕ್ಕೆ ಫಂಡ್ ಬೇಕು, ದೊಡ್ಡ ಮಟ್ಟದ ಫಂಡ್ ಬೇಕು. ಸೊ ದಟ್ ಮೀನ್ಸ್ ಇವ್ರು IPO ಹೋಗ್ತಿದ್ದಾರೆ ಅಂತಂದರೆ ಒಳಗಡೆ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ. ಅಂದರೆ ನಿಮಗೆ ಕ್ಯಾಶ್ ಫ್ಲೋ ಇಲ್ಲ. ಈಗ ನಾನು ಏನೋ ಬಿಸ್ನೆಸ್ ರನ್ ಮಾಡ್ತೀನಿ ಅಂದಾಗ ನನ್ನ ಸಾಮರ್ಥ್ಯಕ್ಕೆ ತಕ್ಕಂಗೆ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರ್ತೀನಿ. ನಾನೇನೋ ಸಡನ್ನಾಗಿ ದೊಡ್ಡದಾಗಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ನನ್ನ ಹತ್ರ ದುಡ್ಡಿಲ್ಲ. ನಾನೇನು ಮಾಡ್ತೀನಿ, ಒಬ್ಬ ಇನ್ವೆಸ್ಟರ್ ಹತ್ರ ಹೋಗಬೇಕು. ಇನ್ವೆಸ್ಟರ್ ಹತ್ರ ಹೋದಾಗ, ನೋಡಪ್ಪ ನನ್ನ ಹತ್ರ ಈ ಥರ ಬಿಸ್ನೆಸ್ ಇದೆ, ಇಷ್ಟು ಫೈನಾನ್ಷಿಯಲ್ ಗ್ರೋತ್ ಇದೆ, ಇಷ್ಟು ಪ್ರಾಫಿಟ್ ಮಾಡಿದ್ದೀನಿ, ಇಷ್ಟು ವರ್ಷ ರನ್ ಮಾಡಿದ್ದೀನಿ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಇದನ್ನೆಲ್ಲ ಹೇಳ್ತೀನಿ. ಹೇಳಿ ದೊಡ್ಡ ಮಟ್ಟದ ಅಮೌಂಟ್ ಬಂದರೆ ಅದನ್ನ ಎಲ್ಲೋ ಇನ್ವೆಸ್ಟ್ ಮಾಡ್ತೀನಿ. ಇಲ್ಲ ಒಂದಷ್ಟು ಲಾಸಲ್ಲಿ ಹೋಗ್ತಿರ್ಬೋದು, ನಷ್ಟಗಳಾಗಿರ್ಬೋದು, ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇದು ಕೂಡ ಹಾಗೆ. ಅಂದರೆ ಅವ್ರಿಗೆ ಇವನ್ನೆಲ್ಲ ಸಮಸ್ಯೆಗಳಿಂದ ಹೊರಗೆ ತರಕ್ಕೆ ದೊಡ್ಡ ಮಟ್ಟದ ಅಮೌಂಟ್ ಬೇಕಿತ್ತು, ದೊಡ್ಡ ಮಟ್ಟದ ಫಂಡ್ ಬೇಕಿತ್ತು. ಅದಕ್ಕೋಸ್ಕರ ಅವರು IPO ಹೋಗೋಕ್ಕೆ ಮನಸ್ಸು ಮಾಡಿದ್ದಿರ್ಬೋದು. ಅಂದರೆ ಅವರ ಕಂಪ್ನಿನ ಸೇಫ್ ಮಾಡ್ಕೊಳ್ಳೋಕ್ಕೆ ಜನರು ದುಡ್ಡು ಕೇಳಿದ್ರು ಅವರು. ಒಂದು ಮಟ್ಟದಲ್ಲಿ ಹಂಗೆ ಅನ್ಕೊಳ್ಬೋದು. ಬಟ್ ಅವರ ಪರ್ಸೆಪ್ಷನ್ ಬೇರೆ ಇರುತ್ತೆ. ಇಲ್ಲ, ನಾನು ನನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ದುಡ್ಡು ಕೇಳಿದೆ, ಅಥವಾ ನಾನು IPOಗೆ ಹೋದೆ,
ಬಟ್ 2014 ಹೊತ್ತಿಗೆ ಅವ್ರ ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ನೆಗೆಟಿವ್ ಬರೋಕ್ಕೆ ನೆಗೆಟಿವ್ ಆಲ್ರೆಡಿ ಬರಕ್ಕೆ ಶುರು ಆಗಿತ್ತು, ಕ್ಲೀನ್ ಅಪ್ ಮಾಡಕ್ಕೆ ಶುರು ಮಾಡ್ತಾರೆ ಪೇಪರ್ಸ್ನ, ಬುಕ್ಸ್ನ, ಫ್ಯಾಬ್ರಿಕೇಟೆಡ್. ನಿಮ್ಮ ಇವರ ಏನು ಅಕೌಂಟ್ಸ್ ಬುಕ್ಸ್ನೆಲ್ಲ ಕ್ಲೀನ್ ಮಾಡಿ, ಅಂದರೆ ನೀವು IPO ಹೋಗಬೇಕು ಅಂದರೆ ನಿಮ್ಮ ಹತ್ರ ಬುಕ್ ಕ್ಲೀನ್ ಇರಬೇಕಲ್ಲ, ಅಕೌಂಟ್ ಬುಕ್ ಕ್ಲೀನ್ ಇರಬೇಕಲ್ಲ, ಮತ್ತು ಜನಕ್ಕೆ ಸಾಲಿಡ್ ಇದೆ ಅಂತ ತೋರಿಸ್ಬೇಕಲ್ಲ. ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಶುರು ಮಾಡ್ತಾರೆ. ಅದೇ ನೀವು IPOಗೆ ಬರ್ತಿದ್ದಾರೆ ಸರಿ, ಆದರೆ ಅವರಲ್ಲೊಂದು ಕ್ಲಾರಿಟಿ ಇಲ್ಲ ಅನ್ನೋ ಥರದೊಂದು ಒಪಿನಿಯನ್ನ ಕ್ರಿಯೇಟ್ ಆಗ್ತದೆ. ಇವನು ಯಾಕೆ ಹೋಲ್ಡಿಂಗ್ ಕಂಪ್ನಿನ IPOಗೆ ತರ್ತಿದ್ದಾನೆ ಅನ್ನೋದೇ ದೊಡ್ಡ ಚರ್ಚೆ. ಅಲ್ಲಿ 10 ಕಂಪ್ನಿ ಲಾಸಲ್ಲಿ ಹೋಗ್ತಾ ಇದೆ, ಎಲ್ಲದನ್ನು ತಗೊಂಡು ಇವನು IPOಗೆ ಯಾಕೆ ಬರ್ತಾ ಇದ್ದಾನೆ ಅನ್ನೋದು ಇನ್ವೆಸ್ಟರ್ ಇದರಲ್ಲಿ ಯೋಚನೆ ಮಾಡ್ತಾನೆ. ಇವ್ರು ಪರ್ಟಿಕ್ಯುಲರ್ಲಿ ಕಾಫಿ ಡೇನ ತಗೊಂಡು ಹೋಗಿದ್ರೆ ಮೋಸ್ಟ್ಲಿ ಇವ್ರು ಅನ್ಕೊಂಡಿದ್ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಆಗಿದ್ದಿರ್ಬೋದು. ಅದರಲ್ಲೂ ಕೂಡ ಹೇಳ್ತಾರೆ ಅವರು, ಅಂದ್ರೆ ಅವ್ರದ್ದು ಏನು ಇದನ್ನ ಇದ್ ಮಾಡ್ತಾರೆ, ಪ್ರಾಸ್ಪೆಕ್ಟಸ್ ಇದ್ ಮಾಡ್ತಾರೆ, BSCಗೆ ಇದು NSCಗೆ, ಅವ್ರು ಅದರಲ್ಲೂ ಹೇಳ್ತಾರೆ ನನಗೆ ಒಂದಷ್ಟು ಸಾಲಗಳು ತೀರಿಸಲಿಕ್ಕೆ, ಇನ್ನೊಂದಷ್ಟು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ನನಗೆ ಫಂಡ್ ಬೇಕು ಅಂತ. ನೀವು ಕ್ಲಿಯರ್ ಕಟ್ಟಾಗಿ ಏನಕ್ಕೆ ಬಂದಿದೆಯಪ್ಪ ಅಂತ ಈಗ ಏನು ಅದನ್ನ ಅವರು ಕ್ಲಿಯರ್ ಮಾಡಬೇಕಲ್ಲ. ಅದು IPO ಆಬ್ಜೆಕ್ಟಿವ್ ಏನು ಅಂತ ಕೇಳ್ತಾರೆ. ಹೌದು, ಅವರು ಅದರಲ್ಲೇ ಹೇಳಿದಾಗ ನನಗೆ ಒಂದಷ್ಟು ಸಾಲಗಳಿದೆ, ಆ ಸಾಲಗಳು ತೀರಿಸಲಿಕ್ಕೆ ಮತ್ತು ಜೊತೆಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಬೇಕು ಅಂತ ಅವ್ರು ಹೇಳ್ತಾರೆ. ಸೊ 2014 ಹೊತ್ತಿಗೆ ಇವರು ದೊಡ್ಡ ಸಾಲದಲ್ಲಿದ್ದಾರೆ. ಇದ್ದಿರ್ಬೋದು. ಅಂದರೆ ಒಳಗಡೆ ಈ ಥರದೊಂದು ಇದು ಕ್ರಿಯೇಟ್ ಆಗಿತ್ತು, ಒಂದು ಬಲೆ. ಎಷ್ಟು ಕೋಟಿ ಸಾಲದಲ್ಲಿದ್ದರು 14 ಹೊತ್ತಿಗೆ? ಈಗ ಕಡೆಗೆ ಹೊರಗೆ ಬಂದ ಇದರಲ್ಲಿ 7,500 ಕೋಟಿ ಅಂತ ಹೇಳ್ತಾರೆ. ಅಂದರೆ ಹೊರಗಡೆ ಇದು ಬೇರೆ ನರೇಟಿವ್ಸ್ ಬೇರೆ, ಒಬ್ಬ 10,000 ಒಬ್ಬ 12,000 ಈ ಥರದ್ದು ಮೀಡಿಯಾಗಳೇ ಹೇಳಿದೆ ಅಥವಾ ಪತ್ರಿಕೆಗಳೇ ಅದನ್ನು ಬರೆದಿದೆ. 12,000 ಕೋಟಿ ಇತ್ತಂತೆ, 10,000 ಕೋಟಿ ಇತ್ತಂತೆ ಅಂತ. ಆಮೇಲೆ ಇನ್ನೊಂದು ಅವರು ಡೆತ್ ನೋಟಲ್ಲಿ ಬರ್ದಿದ್ದಾರೆ, ಒಟ್ಟಾರೆ 30,000 ಕೋಟಿ ಇದು ನನ್ನ ಹತ್ರ ಕಂಪ್ನಿದು ಟೋಟಲ್ ವ್ಯಾಲ್ಯೂ. ಯಾರು ಹೆದರಬೇಕಾಗಿಲ್ಲ, ಸಾಲ ತೀರಿಸೋಷ್ಟು ಅಸೆಟ್ಸ್ ನಮ್ಮ ಹತ್ರ ಇದೆ, ನೀವು ಹೊಸ ಮ್ಯಾನೇಜ್ಮೆಂಟ್ ಜೊತೆ ಇಟ್ಕೊಂಡು ಮುಂದೆ ಹೋಗಿ ಅಂತ ಅವ್ರು ಡೆತ್ ನೋಟಲ್ಲಿ ಬರೀತಾರೆ. ಸೊ ಇಡೀ ಅವರ ಒಟ್ಟಾರೆ ಅಷ್ಟು ಕಂಪ್ನಿಗಳ ನೆಟ್ವರ್ತ್ 30,000 ಕೋಟಿ. ಅಂದರೆ ಅವ್ರ ಎಸ್ಟಿಮೇಷನ್ ಅದು, ಸಿದ್ಧಾರ್ಥ ಅವರ ಎಸ್ಟಿಮೇಷನ್ ಅದು. ಬಟ್ ಆಕ್ಚುಲ್ ಎಸ್ಟಿಮೇಷನ್ಗೆ ಬಂದಾಗ ಅವ್ರು ಏನು ಮಾಡ್ತಾರೆ, ಒಂದೊಂದಾಗಿ ಕಂಪ್ನೀಸ್ನ ಸೇಲ್ ಮಾಡಕ್ಕೆ ಹೊರಟಾಗ ಅವ್ರು ಅಂದ್ಕೊಂಡಿದ್ದು ಎಲ್ಲದೂ ತಪ್ಪು ಕಲ್ಪನೆ ಅನ್ನೋದು ಒಂದೊಂದಾಗಿ ಪ್ರೂವ್ ಆಗಕ್ಕೆ ಶುರು ಆಗುತ್ತೆ. ತುಂಬ ಕಮ್ಮಿ ವ್ಯಾಲ್ಯೂಷನ್ಗೆ ಸೇಲ್ ಆಗಕ್ಕೆ ಶುರು ಆಗುತ್ತೆ. ಒಟ್ಟಾರೆಯಾಗಿ ಅವ್ರು ಏನು 30,000 ಕೋಟಿ ಅಂತ ಅದು ಯಾವ ಲೆಕ್ಕದಲ್ಲಿ ಅವ್ರು ಅಂದ್ಕೊಂಡಿದ್ರು ಗೊತ್ತಿಲ್ಲ, ಇಷ್ಟು ಬೆಲೆ ಬಾಳುತ್ತೆ ನನ್ನ ಕಂಪ್ನಿ ಅನ್ನೋ ಥರ ಅಂದ್ಕೊಂಡಿದ್ರು. ಬಟ್ ಇದು ಆ್ಯಕ್ಚುಯಲ್ ಇದಕ್ಕೆ ಬಂದಾಗ ತುಂಬ ಕಮ್ಮಿ ವ್ಯಾಲ್ಯೂಷನ್ ಆಗುತ್ತೆ. ಅದು ಕೂಡ ಅವ್ರದ್ದೊಂದು ತಪ್ಪು ಅಂದಾಜಿರ್ಬೋದು. ನಂದಿಷ್ಟಿದೆ ಪ್ರಾಪರ್ಟಿ, ನಂದಿಷ್ಟು ಹೋಗುತ್ತೆ. ಎಷ್ಟಕ್ಕೆ ಬಂತು ಕೊನೆಗೆ? ಅದು ಹತ್ತತ್ರ 6,500 ಕೋಟಿಗೇನೋ, 6,500-7,000 ಕೋಟಿಗೇನೋ ಬರುತ್ತೆ ಸಾಲ. ಇದ್ದಿದ್ದು ಆ್ಯಕ್ಚುಲ್ ಸಾಲ ಇದೆ ಎಷ್ಟು? ರಿಯಲ್ ಸಾಲ 7,500 ಕೋಟಿ ಅನ್ನೋ ಥರ ಇದೆ. ಸೊ ಇಡೀ ಕಂಪ್ನಿ ಆ್ಯಕ್ಚುಲಿ 1,000 ಕೋಟಿ ಡೆಫಿಸಿಟ್ ಇತ್ತು. ಹೌದು, ಡೆಫಿಸಿಟ್ ಇತ್ತು. ಅದರಲ್ಲಿ ಇವರು ಇದನ್ನು ಮೈಂಡ್ ಟ್ರೀ ಸೇಲ್ ಮಾಡ್ತಾರೆ. ಮೈಂಡ್ ಟ್ರೀ ಸೇಲ್ ಮಾಡುವಾಗ ಅವ್ರದ್ದು ಫೈನಲ್ ಆಗಿರುತ್ತೆ. ಆ್ಯಕ್ಚುಲಿ ಅವರು ಸಾಯೋಕ್ಕಿಂತ ಸ್ವಲ್ಪ ದಿನ ಮುಂಚೆನೇ ಅದು ಡೀಲ್ ಇವ್ರ ಜೊತೆಗೆ ಆಗಿರುತ್ತೆ, L&T ಜೊತೆಗೆ. ಬಟ್ ಅವ್ರು ತೀರೋದ ನಂತರ ಸೇಲ್ ಆಗುತ್ತೆ ಅದು. ಅಲ್ಲಿ ಒಂದಷ್ಟು ತಿಕ್ಕಾಟಗಳು ಅವ್ರಿಗೂ ಡೈರೆಕ್ಟರ್ಸ್ಗೂ ನಡೆಯುತ್ತೆ. ಇನ್ನೊಂದು ಟೆಕ್ ಕಂಪ್ನಿಗೆ ನಮ್ಮ ಟೆಕ್ ಕಂಪ್ನಿ ಮಾರಬಾರ್ದು ಅನ್ನೋ ಥರ ಮೈಂಡ್ ಟ್ರೀಯ ಬೇರೆ ಫೌಂಡರ್ ಡೈರೆಕ್ಟರ್ಸ್ ಇದು ಮಾಡ್ತಾರೆ. ಬಟ್ ಇವರಿಗೆ ಆ ಸಂದರ್ಭದಲ್ಲಿ ದುಡ್ಡಿನ ಅವಶ್ಯಕತೆ ತುಂಬ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಬೇರೆ ಬೇರೆ ಇನ್ವೆಸ್ಟರ್ಸ್ನು ಹುಡುಕ್ತಾ ಇರ್ತಾರೆ. ಆ್ಯಕ್ಚುಲಿ ಅವ್ರದ್ದು ಈ ವೆಂಡಿಂಗ್ ಮಷಿನ್ ಬಿಸ್ನೆಸ್ ಇದೆ, ಈ ಕಾಫಿ ಮಷಿನ್, ಚಿಕ್ಕ ಮಷಿನ್ಸ್ದು. ಅದಟ್ಟು ಇಂಡಿವಿಜುವಲ್ಸ್ ಮಾಡ್ತಿದ್ರಲ್ಲ, ಅವ್ರದ್ದು ತುಂಬ ಚೆನ್ನಾಗಿ ಹೋಗ್ತಿದ್ದ ಕೆಲವೇ ಬಿಸ್ನೆಸ್ನಲ್ಲಿ ಅದು ಒಂದು ಅಂತ ಹೇಳ್ತಾರೆ, ಕಾಫಿ ವೆಂಡಿಂಗ್ ಮಿಷನ್ಸ್. ಆಮೇಲೆ ಲೆಕ್ಕಪತ್ರದ ವಿಚಾರಕ್ಕೆ ಬಂದರೂ ತುಂಬ ಕ್ಲೀನ್ ಆಗಿರುವಂಥ ಬುಕ್ಕು ಇದ್ದಿದ್ದು, ಲೆಕ್ಕಾಚಾರಗಳು ಎಲ್ಲ ನೀಟಾಗಿದ್ದದ್ದು ಆ ಬುಕ್ ಅಂತ, ಆ ಕಂಪನಿ, ಆ ಬಿಸ್ನೆಸ್ ಅಂತ ಹೇಳ್ತಾರೆ. ಅದು ಕೂಡ ಅವರು ಕನ್ಸಲ್ಟೆಂಟ್ಗೆ ಹೇಳಿರ್ತಾರೆ, ಯಾರು ಬೈಯರ್ನ ಹುಡುಕಿ ಅಂತ. ಅವ್ರು ಹೇಳಿ 1 ವಾರ ಅನಿಸುತ್ತೆ ಮೋಸ್ಟ್ಲಿ, ಅಂದರೆ 1 ವಾರದಲ್ಲಿ ಅವ್ರು ತೀರ್ಕೊಳ್ತಾರೆ ಅಂತ. ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಅದಕ್ಕಿಂತ ಮುಂಚೆ ಕೋಕಾ ಕೋಲಾ ಜೊತೆಗೆ ಮಾತುಕತೆ ಆಗಿರುತ್ತೆ, ಕಾಫಿ ಡೇದ್ದು ಪಾರ್ಷಿಯಲ್ ಶೇರ್ನ ಕೊಡಲಿಕ್ಕೆ. ಬಟ್ ಇವ್ರು ಹೇಳ್ತಿದ್ದದ್ದು ಅಮೌಂಟ್ ತುಂಬ ದೊಡ್ಡದಾಯಿತು, 7,000-8,000 ಕೋಟಿ, 49%ಗೆ ದೊಡ್ಡ ಅಮೌಂಟ್ ಆಯಿತು ಅಂತ ಅವ್ರು ಹಿಂದೆಟಾಕ್ತಾರೆ. ಆಮೇಲೆ ಯಾವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಅಂದರೆ ಇಲ್ಲಿ ಒಬ್ಬ
ಡೈರೆಕ್ಟಾಗಿ ಬರೋ ವ್ಯವಸ್ಥೆಗಳು ಇನ್ನೂ ಬಂದಿರಲಿಲ್ಲಲ್ಲ ನಮ್ಮಲ್ಲಿ, ಫಾರಿನಿಂದ ಕಂಪನಿಗಳು. ಅದೆಲ್ಲ ಕಾರಣದಿಂದ ಕೋಕೋ ಕೋಲಾ ಹಿಂದೆ ಹೋಗುತ್ತೆ. ಅವ್ರು ಹೋಗಿ ಬರಿಷ್ಠನ ಪರ್ಚೇಸ್ ಮಾಡ್ತಾರೆ ಮೋಸ್ಟ್ಲಿ, ಕೋಕೋ ಕೋಲಾದ ಪಾರ್ಟ್ನರ್ ಆಗ್ಬಿಡ್ತಾರೆ. ಆಮೇಲೆ ಇವರಿಗೆ ಈ ಥರದ್ದೇನೋ ಸಮಸ್ಯೆಗಳಿತ್ತು, ಅದ್ರ ಜೊತೆಗೆ ಇವರು ಮಧ್ಯದಲ್ಲಿ ಬರ್ತಾರೆ, ಯಾರು IT ಅವ್ರು ಬರ್ತಾರೆ. ಅವರು ಇವರು ಅಷ್ಟು ಶೇರ್ಸ್ನ ಪ್ಲೆಡ್ ಮಾಡಿ ಅಂತಾರೆ, ಅಲ್ಲೊಂದಷ್ಟು ತೊಡಕುಗಳಾಗುತ್ತೆ ಅವರಿಗೆ ಸೇಲ್ ಮಾಡಲಿಕ್ಕೆ. ಈ ಮಧ್ಯದಲ್ಲಿ ಇವ್ರದ್ದು ಆಲ್ಮೋಸ್ಟ್ ಫೈನಲ್ ಆಗಿತ್ತು, ಇವ್ರದ್ದು ಅವರೇ ಫೈನಲ್ ಮಾಡಿದ್ದು ಅಂತ ಹೇಳ್ತಾರೆ. ಅದು ಮೈಂಟ್ರಿ ಏನಿದೆ ಅವರೇ ಫೈನಲ್ ಮಾಡಿದ್ರು, ಬಟ್ ಅಷ್ಟೊತ್ತಿಗೆ ಅವರೇ ತೀರ್ಕೊಂಡ್ರು. ಎಷ್ಟು ಹೋಯ್ತದ ಮೈಂಟ್ರಿ? 2,000 ಚಿಲ್ಲರೆ, 2,500 ಕೋಟಿ ಮೈಂಟ್ರಿ ಟೆಕ್ನಾಲಜಿ ಅನ್ಸುತ್ತೆ, ಅಷ್ಟಕ್ಕೆ ಹೋಗ್ತದೆ ಅದು. ಆಮೇಲೆ ಆದರೆ ಒಂದು ಪಾಯಿಂಟ್, ಈಗ ಅವ್ರಿಗೆ 7,500 ಕೋಟಿ ಸಾಲ, 6,500 ಕೋಟಿ ಅವರ ಒಟ್ಟು ನೆಟ್ವರ್ತ್ ಇನ್ಕ್ಲೂಡಿಂಗ್ ಅವ್ರಿಗೆ ಕಾಫಿ ಎಸ್ಟೇಟ್ಗಳೆಲ್ಲ ಸೇರಿ ಎಲ್ಲ ಸರಿ 12,000 ಎಕರೆ. ಹಾಂ, ಬಟ್ ತುಂಬ ಕಮ್ಮಿ ಬೆಲೆಗಳಿಗೆ ಸೇಲ್ ಆಗ್ತವೆ. ಈಗ ತೋಟಗಳೆಲ್ಲ ಆಲ್ಮೋಸ್ಟ್ ಸುಮಾರು ಸೇಲ್ ಮಾಡಿದ್ದಾರೆ. ಈಗ 12,000 ಎಕರೆ ಹೋಲ್ಡಿಂಗ್ಸ್ ಇಲ್ಲ. ಸುಮಾರು ತೋಟಗಳನ್ನ ಮಾರ್ತಾ ಬಂದಿದ್ದಾರೆ, ಬಟ್ ತುಂಬ ಕಮ್ಮಿ ಬೆಲೆಗೆ ಮಾರಾಟ ಆಗ್ತಿದ್ದಾವೆ ಅನ್ನೋದು ಒಂದು ಸುದ್ದಿ ಇದೆ. 2014 ಹಂಗಾಯಿತು, ಮತ್ತೆ ರಿಕವರಿ ಆಗಲೇ ಇಲ್ಲ ಅದು. ಮತ್ತು ಅದು ಡೌನ್ಫಾಲ್ ಆವಾಗಿಂದ ಶುರುವಾಯಿತು. ಆಮೇಲೆ ನಿಧಾನಕ್ಕೆ ಡೌನ್, ಅವರು ಕೆಳಗಡೆ ಹೋಗ್ತಾ ಬಂದರು. ಅಷ್ಟೊತ್ತಿಗೆ IT ರೈಡ್ ಆಯಿತು. ಯಾವ ವರ್ಷ? 2016 ಮೋಸ್ಟ್ಲಿ 16 ಆಗುತ್ತೆ ಮೋಸ್ಟ್ಲಿ. ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ನಮ್ದೆಲ್ಲದು ಲೆಕ್ಕಪತ್ರಗಳು ಸರಿ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಸಿದ್ಧಾರ್ಥ್ ಒಂದು ಕಡೆ ಹೇಳ್ತಾರೆ. ಅದು ಕೂಡ ಬುಕ್ಕಲ್ಲಿ ದಾಖಲಾಗಿದೆ. ಅದು ನಮ್ಮೆಲ್ಲ ಲೆಕ್ಕಪತ್ರಗಳು ಸರಿ ಇದ್ದರೂ ಕೂಡ IT ಅವರು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಸಿದ್ಧಾರ್ಥ್ ಒಂದು ಕಡೆ ಹೇಳ್ತಾರೆ. SM ಕೃಷ್ಣ ಅವರು BJPಗೆ ಸೇರಿದ್ದಕ್ಕೂ ಈ IT ಇರ್ಬೋದು. ಯಾಕಂದರೆ ಒಂದು ಜನರಲ್ ಇದರಲ್ಲಿ ನಾವು ನೋಡೋದಾದರೆ, ಒಂದು ಪಕ್ಷದಲ್ಲಿ ಅವರ ಬಹುತೇಕ ಜೀವನದ ಅವಧಿನ ಕಳೆದವರು ಆ ಪಕ್ಷದಲ್ಲಿ ಕೊಟ್ಟಂಥ ಇದ್ದಂಥ ಎಲ್ಲ ಹುದ್ದೆಗಳು, ಮುಖ್ಯಮಂತ್ರಿಯಿಂದ ಹಿಡಿದು ಬೇರೆ ಬೇರೆ, ಅವ್ರ ಮಂತ್ರಿಯಿಂದ ಶುರು ಆಗಿ KPCC ಅಧ್ಯಕ್ಷರಾಗಿ, CM ಆಗಿ, ಕಡೆಗೆ ಫಾರಿನ್ ಅಫೇರ್ ಮಿನಿಸ್ಟರ್ ಆಗಿ, ರಾಜ್ಯಪಾಲರಾಗಿ ಎಲ್ಲನೂ ಒಂದು ಪಕ್ಷದಲ್ಲಿದ್ದು ಅದನ್ನೆಲ್ಲ ನೋಡಿದಂಥ ವ್ಯಕ್ತಿ, ಅದನ್ನು ತಗೊಂಡಂಥ ವ್ಯಕ್ತಿ ಸಡನ್ನಾಗಿ ನನಗೆ ಇಲ್ಲಿ ನನಗೆ ಉಸಿರುಗಟ್ಟೋ ವಾತಾವರಣ ಅಂತ BJPಗೆ ಹೋಗ್ತೀನಿ ಅಂತ BJPಗೆ ಹೋಗೋದಿದೆಯಲ್ಲ, ಅದ್ರ ಹಿಂದೆ ಸಾಮಾನ್ಯವಾಗಿ ಜನ ಯೋಚನೆ ಮಾಡ್ತಾರೆ, ಇವ್ರಿಗೋಸ್ಕರ ಹೋಗಿಲ್ಲ, ಅಳಿಗೋಸ್ಕರ ಹೋದರು ಆ ಥರ ಮಾತುಗಳು ಬಂದೇ ಬರ್ತಾರೆ. ಈಗ ಅದು ಹೋಗ್ಲಿಕ್ಕೆ ಬೇರೆ ಕಾರಣ ಏನಿದೆ? ಸಮಜಾಯಿಷಿಗಳು ಏನೇ ಕೊಟ್ಟರು, ಈಗ ನನಗೇ ಆಗಲಿ ನಿಮಗೆ ಆಗಲಿ ತಕ್ಷಣ ಬರೋ ತಾಟೇನು? ಈ ಕಡೆಗಾಲದ ಅಂದರೆ ಅವರ ರಾಜಕೀಯ ಜೀವನದ ಕಡೆ ಅವಧಿಯಲ್ಲಿ ಮತ್ತೊಂದು ಪಕ್ಷಕ್ಕೆ ಹೋಗುವಂಥ ಅವಶ್ಯಕತೆ ಏನಿತ್ತು? ಅಲ್ಲಿ ಹೋಗಿ CM ಆಗೋಕ್ಕಾಗಲ್ಲ ಅಥವಾ ಏನೋ ಒಂದು ದೊಡ್ಡ ಹುದ್ದೆಗೆ ಹೋಗೋಕ್ಕಾಗಲ್ಲ ಅಂದಾಗ ಹೋಗೋ ಅವಶ್ಯಕತೆ ಏನಿತ್ತು ಅಂತ ನಾವು ಯೋಚನೆ ಮಾಡ್ತೇವೆ. ಅವಾಗ ತಕ್ಷಣ ಬರೋದು ಇವರು ಅಳಿಯನಿಗೋಸ್ಕರ ಹೋಗಿದ್ದಿರ್ಬೋದು. ಅವನೆಂಥ ಇನ್ಸಿಡೆಂಟ್ ನೋಡಿ, ಅವ್ರ ಮೇಲೆ IT ರೈಡ್ ಆಗೋ ಟೈಮ್ಗೂ ಇವರು BJPಗೆ ಹೋಗೋ ಟೈಮ್ಗೂ. ಅದೇ ಆ ಟೈಮಲ್ಲಿ ಬಹುಶಃ ಇವರನ್ನ ಒಂದಷ್ಟು ಬಚಾವ್ ಮಾಡೋಣ ಅಂತ ಹೋಗಿದ್ದಿರ್ಬೋದು SM ಕೃಷ್ಣ ಅವರು. ಅದು ಅಲ್ಲಿ ವರ್ಕ್ ಆಗದೇನೂ ಇರ್ಬೋದು. ಈಗ ನೀವು ಯಾವುದೋ ಪಕ್ಷ ಬದಲಾಯಿಸಿದ ತಕ್ಷಣ ಕಾನೂನು ಬದಲಾಯಿಸೋಕ್ಕಾಗೋದಿಲ್ಲಲ್ಲ, ಹಾಗಾಗಿ ಅಲ್ಲಿ ಲಿಂಕ್ ಆಗ್ತದೆ. ಅದು ಇವರು BJPಗೆ ಹೋಗಿದ್ದಕ್ಕೂ ಅದಾಗಿ ಸ್ವಲ್ಪ ದಿನಕ್ಕೆ IT ರೈಡ್ ಆಗಿದ್ದಕ್ಕೂ ಎಲ್ಲ ಅದು ಆಗುತ್ತೆ. ಅದಾನಂತರ ಅವರು ಮತ್ತೆ ಚೇತರಿಸ್ಕೊಳ್ಳೇ ಇಲ್ಲ. ಆಫ್ಟರ್ IT ರೈಡ್ ಬೇರೆ ಬೇರೆ ಏನೇನೋ ಸಮಸ್ಯೆಗಳು ಬರ್ತಾನೆ ಹೋದು. ಆಮೇಲೆ ಇವರು ಹೊರಗಡೆ ಖಾಸಗಿ ಇನ್ವೆಸ್ಟರ್ಸಿಂದ ತಗೊಂಡಂಥ ಸಾಲಗಳು, ದೊಡ್ಡ ಮಟ್ಟದ ಇಂಟ್ರೆಸ್ಟ್ಗೆ ಸಾಲ ತಗೊಂಡಿದ್ರು ಪ್ರೈವೇಟ್ ಇವರಿಂದ, ಬ್ಯಾಂಕ್ ಬಿಟ್ಟು ಅನ್ನೋದು ಇದೆ. ಅದನ್ನೆಲ್ಲ ಹೊರಗೆ ಬರೋಕ್ಕೆ ತುಂಬ ಪ್ರಯತ್ನಗಳು ನಡೆದಿರ್ಬೋದು. ಬಟ್ ಅವ್ರ ಕಡೆಗೆ ಯಾಕೆ ಆ ಥರದೊಂದು ನಿರ್ಧಾರಕ್ಕೆ ಬಂದರು ಅನ್ನೋದು ನಿಗೂಢವಾಗಿ ಉಳಿತು. ಇನ್ನೊಂದು ಕಡೆ ಏನಾಗ್ತದೆ, MACL ಅಂದರೆ ಪೇರೆಂಟ್ ಕಂಪನಿ ಅಲ್ಲ, ಅವರ ಫಸ್ಟ್ ಕಂಪನಿ. ಅದೇ 600 ಎಕರ್ಸ್ ತೋಟ ಏನಿತ್ತು ಅಂದರೆ ಎಸ್ಟೇಟ್ಸ್ ಏನಿತ್ತು, ಆ ಎಸ್ಟೇಟ್ಸ್ದು ಕಂಪ್ನಿ ಬಂದು MACL, ಮೈಸೂರು ಅಮಾಲ್ಗಮೇಟೆಡ್ ಎಸ್ಟೇಟ್ಸ್ ಲಿಮಿಟೆಡ್ ಅಂತ ಇದೆಯಲ್ಲ, ಅದು 1 ವರ್ಷನೂ ಕೂಡ ಪ್ರಾಫಿಟೇ ಮಾಡಿಲ್ಲ. ಹೆಚ್ಚಂದ್ರೆ 5 ಕೋಟಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಒಂದು ಮಾಹಿತಿ ಹೇಳುತ್ತೆ. ಹೈಯೆಸ್ಟ್ ಮಾಡಿರೋದೇ 5 ಕೋಟಿ ಪ್ರಾಫಿಟ್ ಅಂತ ಫ್ರಮ್ 93. ಹಾಂ, ಆದರೆ ಇವರು 3,000 ಕೋಟಿ ಪ್ರಾಫಿಟ್ ಮಾಡಿದೆ ಅನ್ನೋದನ್ನ ತೋರಿಸ್ತಾರೆ. ಯಾರು? ಸಿದ್ಧಾರ್ಥ. ಹೌದೌದು, MACL 3,000 ಕೋಟಿ ಪ್ರಾಫಿಟ್ ಮಾಡಿದೆ ಅಂತ ಬುಕ್ಸ್ ಅಲ್ಲಿ ತೋರಿಸ್ತಾರೆ. ಆಕ್ಚುಲಿ ಕ್ಯಾಶ್ ಇಲ್ಲ, ಅಷ್ಟೊಂದು ಲಿಕ್ವಿಡ್ ಕ್ಯಾಶ್ ಇಲ್ಲ, ಫ್ಲೋ ಇಲ್ಲ. ಅದು ಸಮಸ್ಯೆ ಆಗಿರ್ಬೋದು ಅಂತ ಹೇಳ್ತಾರೆ. ಅಂದ್ರೆ
ಇವರ ಈ ಥರದ ನಿರ್ಧಾರಗಳಿಗೆ ಅದು ಕೂಡ ಕಾರಣ ಆಗಿದ್ದಿರ್ಬೋದು ಅಂತ. ಹೇಗೆ ನೀವು ತೋರಿಸ್ಬೇಕಲ್ಲ ಈಗ ಐ ಟಿಗೆ ಅಥವಾ ಇವರಿಗೆ, ನಿಮ್ಮ ಹತ್ರ 3,000 ಕೋಟಿ, ನಾನು ಹೇಳ್ತೀನಿ ನಂದು 3,000 ಕೋಟಿ ಇದೆ ನನ್ನ ಹತ್ರ ಅಂತ ನಾನು ಬುಕ್ಕಲ್ಲಿ ತೋರಿಸ್ತೀನಿ, P&L ಅಕೌಂಟು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀನಿ, ನಾನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀನಿ. ಅದೇ ಕಾರಣಕ್ಕೆ ತಾನೆ ಎಷ್ಟೊಂದು ಜನ ಆಡಿಟರ್ಗಳನ್ನೆಲ್ಲ ಬ್ಯಾನ್ ಮಾಡ್ತಾರಲ್ಲ, ಸಸ್ಪೆಂಡ್ ಮಾಡ್ತಾರಲ್ಲ ಆಡಿಟಿಂಗಿಂದ ಐ ಟಿ ಅವರು. ಬಟ್ ನನ್ನ ತೋರ್ಸೋಕೆ ಆಕ್ಚುಲಿ ದುಡ್ಡು ಬೇಕಲ್ಲ. ಸರಿ, ನೀನು 3,000 ಕೋಟಿ ಇದೆ ತೋರಿಸು ಅಂದ್ರೆ ನಾನು ಎಲ್ಲಿಂದ ತೋರಿಸ್ಲಿ? ಅದು ಕೂಡ ಕಾರಣ ಆಗಿದ್ದಿರ್ಬೋದು, ಅದ್ರದ್ದು ಒತ್ತಡಗಳು ಜಾಸ್ತಿ ಇದ್ದಿರ್ಬೋದು ಅವರಿಗೆ. ಸೊ ಅಂದ್ರೆ ಲಾಭನೇ ಮಾಡದೇ ಇರೋ ಒಂದು ಕಂಪನಿ 3,000 ಕೋಟಿ ಲಾಭ ಮಾಡಿದೆ ಅಂತ ಬುಕ್ಸಲ್ಲಿ ತೋರಿಸಿದ್ದಾರೆ. ವಿಚ್ ಇಸ್ ಕಡೆಗೆ ಸುಳ್ಳು. ಕಡೆಗೆ ಉಳಿಯೋ ಪ್ರಶ್ನೆ ಅದೇನೆ, ಆ 3,000 ಕೋಟಿ ಎಲ್ಲಿ ಹೋಯ್ತು? ಈಗ ಕಡೆದೇನಂದ್ರೆ ಅವರು ತೀರ್ಕೊಂಡ ನಂತರ ಕೂಡ 3,000 ಕೋಟಿ ಎಲ್ಲೋಯ್ತು ಇವತ್ತಿಗೂ ಅದೇ ಪ್ರಶ್ನೆ. ಈಗ ಅವ್ರ ಕಂಪ್ನಿಯಲ್ಲಿ ಈಗಿರೋವಂಥವ್ರನ್ನ ಕೇಳಿದ್ರೆ ಈಗ ಬಹುತೇಕ ತನಿಖೆಗಳಲ್ಲಿ ಅವರ ಡೈರೆಕ್ಟರ್ಸು, ಇನ್ವೆಸ್ಟರ್ಸ್ ಡೈರೆಕ್ಟರ್ಸ್ ಇದ್ರು, ಅವ್ರು ಹೇಳ್ತಿದ್ದು ಒಂದೇ, ನಮ್ಗೆ ಗೊತ್ತಿಲ್ಲ. ಅಂದರೆ ಸಿದ್ಧಾರ್ಥ ಎಲ್ಲ ವಿಷಯಗಳನ್ನ ನಮ್ಗೆ ಹೇಳ್ತಿರ್ಲಿಲ್ಲ, ನಮಗೆ ಸೀಮಿತವಾದ ಇದ್ರ ಮೇಲೆ ಸೀಮಿತವಾದ ವ್ಯೂ ಇದೆ, ಕ್ಲಿಯರ್ ಆಗಿ ನಮಗೇನೂ ಗೊತ್ತಿಲ್ಲ, ಯಾಕಂದರೆ ಸಿದ್ಧಾರ್ಥ ನಮ್ಗೆ ಹೇಳ್ತಿರ್ಲಿಲ್ಲ ಅನ್ನೋದು ಹೇಳ್ತಾರೆ. ಇವತ್ತಿಗೂ ಅದೇ ಹೇಳ್ತಾರೆ ಅವರು. ಮತ್ತು ಈಗ ಹೇಳೋರು ಯಾರು? 3,000 ಕೋಟಿ ಎಲ್ಲೋಯ್ತು ಅಂತ. ಮತ್ತೊಂದು ಆಡಿಟಿಂಗ್ ಆಗುತ್ತೆ, ಅವರು ತೀರೋದ ನಂತರ ಮತ್ತೊಂದು ಆಡಿಟಿಂಗ್, ಅದು ಕೂಡ ಫೊರೆನ್ಸಿಕ್ ಆಡಿಟಿಂಗಲ್ಲಿ ಮೇಲ್ಮೇಲಕ್ಕೆ ಮಾಡ್ತಾರೆ ಆಡಿಟಿಂಗ್ನ, ಸಮಗ್ರವಾಗಿ ಆಡಿಟಿಂಗ್ ಆಗಲಿಲ್ಲ ಅನ್ನೋದೊಂದು ಆರೋಪ ಇದೆ. ಈ ಥರದ್ದೆಲ್ಲ ಕಾರಣ. ಬಟ್ ಈಗ ಏನಾಗಿದೆ ಅಂದರೆ ನನಗನ್ಸೋ ಮಟ್ಟಿಗೆ ಸಿದ್ಧಾರ್ಥ ಡೆತ್ ನೋಟಲ್ಲಿ ಏನು ಬರ್ದಿಯಾರಲ್ಲ, ಎಲ್ಲದಕ್ಕೂ ನಾನೇ ಕಾರಣ ಅಂತ. ಉಳಿದವ್ರು ಯಾರಿಗೂ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ, ನಾನೆಲ್ಲದನ್ನು ಮುಚ್ಚಿಟ್ಟೆ, ಆಡಿಟರ್ಸಿಂದ ಮತ್ತು ಡೈರೆಕ್ಟರ್ಸಿಂದ ಎಲ್ಲ ಮುಚ್ಚಿಟ್ಟೆ, ಅದಕ್ಕೆಲ್ಲ ನಾನೇ ಕಾರಣ ಅಂತ ಅವ್ರು ಏನು ಹೇಳ್ತಾರಲ್ಲ, ಮೋಸ್ಟ್ಲಿ ಅದರಿಂದ ಈ ಕಂಪ್ನಿನ ಬಚಾವ್ ಮಾಡೋಕ್ಕೋಸ್ಕರ ನಾನೇ ಹೋಗ್ಬಿಟ್ರೆ ಬೆಸ್ಟ್ ಏನೋ ಅನ್ನೋ ಒಂದು ಆಲೋಚನೆ ಕೂಡ ಅವ್ರಿಗೆ ಬಂದಿರ್ಬೋದೇನೋ. ಇವೆಲ್ಲ ಸಮಸ್ಯೆಗೆ ಉತ್ತರ ಹೇಳಬೇಕಾದವ್ರು ಯಾರು? ಸಿದ್ಧಾರ್ಥ ಅವರೇ ಇಲ್ಲ ಅಂದಾಗ ನೀವು ಯಾರ ಹತ್ರ ಉತ್ತರ ಕೇಳ್ತೀರಿ? ಅದು ಕೂಡ ಕಾರಣ ಆಗಿದ್ದಿರ್ಬೋದು. ಬಟ್ ಒಂದು ಬೇಸರದ ಸಂಗತಿ ಏನಂದರೆ, ಒಂದು ದೊಡ್ಡ ಕಂಪ್ನಿ, ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ದೊಡ್ಡ ಎಂಪೈರ್ನ ಕಟ್ಟಿದ್ದ ಮನುಷ್ಯ ಕಡೆಗಾಲದಲ್ಲಿ ಅಸಹಾಯಕವಾಗಿ ಜೀವ ಬಿಡುವಂಥದ್ದು, ಅದು ಕೂಡ ತನ್ನ ತಪ್ಪು ನಿರ್ಧಾರಗಳು, ತನ್ನ ಒಂದು ಅಂದರೆ ಈ ಬುಕ್ಕನ್ನು ನಾನು ಲರ್ನಿಂಗ್ ಬುಕ್ ಅಂತಲೇ ಹೇಳ್ತೀನಿ, ಇದೊಂದು ಕಲಿಕೆ. ಇದು ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಬುಕ್ ಇದು. ನೀನು ಏನಾದ್ರು ಒಂದು ಬಿಸ್ನೆಸ್ ಮಾಡೋಕ್ಕೆ ಹೊರಟ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಇದು ಒಂದು ಮಾದರಿ ಅಂತ. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ನೀವು ಸಿದ್ಧಾರ್ಥ ಬಗ್ಗೆ ಏನು ಬರ್ದೀರಿ, ಅವ್ರು ಅದು ಬರೆದ್ರಾ ಇದು ಬರೆದ್ರಾ, ಅದೆಲ್ಲ ಏನಪ್ಪ ಅಲ್ಲ. ಏನು ಮಾಡಬೇಕು, ಒಬ್ಬ ಬಿಸ್ನೆಸ್ ಮ್ಯಾನು ಏನು ಮಾಡಬಾರ್ದು ಅನ್ನೋದನ್ನು ಒಂದು ಕಲಿಕೆ. ಅದು ಸಿದ್ಧಾರ್ಥ ಬಗ್ಗೆ ನೆಗೆಟಿವ್ ಇದನ್ನು ಹರಡೋಕ್ಕೂ ಬರೆದಿಲ್ಲ, ಅಥವಾ ಅವರನ್ನು ವೈಭವೀಕರಿಸೋಕ್ಕೂ ಬರೆದಿಲ್ಲ ನಾವು. ಅಥವಾ ಅವ್ರದ್ದೇನು ತಪ್ಪಿರಲಿಲ್ಲ ಅಂತ ಬರೆಯೋಕು ತಪ್ಪಿಲ್ಲ ಅಂತಲೂ ಇದು ಮಾಡ್ಲಿಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ನಾವು ಬರೆದಿಲ್ಲ. ಏನಾಗಿತ್ತು ಅದನ್ನು ಮಾತ್ರ ಬರೆದಿದ್ದಾರೆ. ಏನಾಯ್ತು ಕೊನೆ ದಿನ? ಯಾವ ಡೇಟ್ ಅದು? 2019 ಜುಲೈ 29. ಇದೇ ತಿಂಗಳು. ಊರಿಗೆ ಹೊರಡ್ತಾರೆ. ಅವರ ಹೇಳಿಕೆ ಪ್ರಕಾರ, ಅವರ ಮನೆಯವರ ಎಲ್ಲ ಹೇಳಿಕೆ ಪ್ರಕಾರ ಬೆಂಗಳೂರಿಂದ ಊರಿಗೆ ಹೊರಡ್ತಾರೆ. ಬೆಂಗಳೂರಿಂದ ಚಿಕ್ಕಮಗಳೂರು ಅವರ ತೋಟಕ್ಕೆ ಹೊರಡ್ತಾರೆ. ಆ ಸಂದರ್ಭದಲ್ಲಿ ಅವ್ರ ತಂದೆ ಕೋಮಾದಲ್ಲಿರ್ತಾರೆ. ಗಂಗಾ ಹೆಗ್ಡೆ ಅವರು ಮೈಸೂರಲ್ಲಿ ಹಾಸ್ಪಿಟಲ್ ಇರ್ತಾರೆ, ಅವರ ರಿಲೇಟಿವ್ ಹಾಸ್ಪಿಟಲಲ್ಲಿ. ಅದರ ಹಿಂದಿನ ದಿನ ಅನಿಸುತ್ತೆ, ಇವ್ರು ಮೈಸೂರಿಗೆ ಹೋಗಿರ್ತಾರೆ. ಹೋಗಿ ಸುಮಾರು ಗಂಟೆಗಳ ಕಾಲ ಅವ್ರ ತಂದೆ ಎದುರಿಗೆ ಸುಮ್ಮನೆ ಕೂತ್ಕೊಂಡಿರ್ತಾರಂತೆ. ಅದೊಂದು ಫೋಟೋ ತುಂಬಾ ವೈರಲ್ ಆಗಿತ್ತು. ಅವರ ತಂದೆ ಹಿಂಗೆ ಮಲಗಿರ್ತಾರೆ, ಇವರೊಬ್ರು ಚಿಂತಾಕ್ರಾಂತವಾಗಿ ಕೂತಿರೋದು ಒಂದು ಫೋಟೋ ತುಂಬಾ ವೈರಲ್ ಆಗಿತ್ತು. ಇವತ್ತು ನೀವು ಹುಡುಕಿದ್ರೆ ಗೂಗಲ್ ಮಾಡಿ ಸಿಗುತ್ತೆ ಅದು ಫೋಟೋ. ಬಹುಶಃ ಇನ್ನೊಂದು ಸಮಸ್ಯೆ ಏನಂದ್ರೆ, MACL ಏನಿತ್ತಲ್ಲ, ಅದರ ಸಂಪೂರ್ಣ ಮಾಲೀಕತ್ವ ಇದ್ದಿದ್ದ ಅವ್ರ ತಂದೆ ಹೆಸರಲ್ಲಿ. ಸಿದ್ಧಾರ್ಥಲ್ಲಿ ಅದ್ರಲ್ಲಿ ಪಾತ್ರನೇ ಇರಲಿಲ್ಲ. 92% ಶೇರ್ಸ್ ಅವ್ರ ತಂದೆ ಹೆಸರಲ್ಲಿತ್ತು MACLದು. ಇನ್ನೊಂದು 8% ಶೇರ್ಗೆ 16 ಜನ ಡೈರೆಕ್ಟರ್ಸು ಉಳಿದಂತ ಇದ್ದರು. ಬಹುಶಃ ಈಗ MACL ಮೇಲೆ ಈಗ ಎನ್ಕ್ವೈರಿ ಬಂದರೆ ತಂದೆಗೆ ಸಮಸ್ಯೆ ಆಗ್ಬೋದು. ಪಾಪ ತಂದೆದು ಏನೂ ಇಲ್ಲ ಅಲ್ಲಿ, ಜಸ್ಟ್ ಅವ್ರನ್ನ ಹೆಸರು ಹಾಕಿದ್ದಾರೆ ಅಷ್ಟೇ. ಅವರು ಸಿಗ್ನೇಚರ್ ಮಾಡೋರು ಮುಗಿದೋಗ್ತಿತ್ತು ಅಷ್ಟೇ. ಪಾಪ ಅವರು ಯಾವುದಕ್ಕೂ ಇಲ್ಲ, ಮಗನ ನಂಬಿ ಸೈನ್ ಮಾಡಿದ್ದಾರೆ ಅಷ್ಟೇ. ಅದು ಕೂಡ ಇವರಿಗೆ ಆಗಿರಬಹುದು. ಈಗ ನನ್ನಿಂದಾಗಿ ತಂದೆಗೆ ನಾಳೆ ಸಮಸ್ಯೆ ಆಗ್ಬೋದು, ಯಾಕಂದ್ರೆ ಅವರು ಆಲ್ರೆಡಿ ಆಸ್ಪತ್ರೆಯಲ್ಲಿದ್ದರು.
ಗೊತ್ತಿಲ್ಲ, ಆಸ್ಪತ್ರೆಯಿಂದ ರಿಕವರ್ ಆಗಿ ಬಂದಮೇಲೆ ಎನ್ಕ್ವೈರೀಸ್ ಬರ್ಬೋದೇನೋ. ಅದೆಲ್ಲದಕ್ಕೂ ನಾನೇ ಈ ಥರ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ಲ, ಅಂದರೆ ಇವ್ರನ್ನ ಬಚಾವ್ ಮಾಡ್ಬೋದು ಅಥವಾ ಅವ್ರಿಗೆ ಏನೋ ಆಗುವಂಥ ಇದನ್ನು ಅವಘಡಗಳನ್ನು ತೊಂದರೆಯನ್ನು ತಪ್ಪಿಸ್ಬೋದು ಅನ್ನೋ ಉದ್ದೇಶ ಕೂಡ ಅವರಲ್ಲಿ ಇದ್ದಿರ್ಬೋದು. ಸೊ ಆ ಥರ ತಮ್ಮ ಸಾವಿನ ಹಿಂದಿನ ದಿನ ತಂದೆ ಹತ್ರ ಹೋದರು. ನೆಕ್ಸ್ಟ್ ಡೇ ಚಿಕ್ಕಮಂಗ್ಳೂರು ಹೊರಡ್ತಾರೆ. ಅವನು ಹೇಳಿದ ಪ್ರಕಾರ, ಅವರ ಡ್ರೈವರ್ ಹೇಳಿಕೆ ಪ್ರಕಾರ ಅದನ್ನ ದಾಖಲು ಮಾಡಿದ್ದೀವಿ ನಾವು. FIR ಇದೆ. FIR ಇದೆ. ಪೊಲೀಸ್ಗೆ ಏನೋ ಇನ್ಫಾರ್ಮೇಷನ್ ಕೊಡ್ತಾನೆ ನಾನು ಮಂಗಳೂರಲ್ಲಿ. ಯಾರು ಡ್ರೈವರು? ಬಸವರಾಜ್ ಪಾಟೀಲ್ ಅಂತ ಯಾರೋ ಡ್ರೈವರು. ರೆಗ್ಯುಲರ್ ಡ್ರೈವರ್ ಇರಲಿಲ್ಲ ಅವತ್ತು ಅನ್ನೋ ಕಾರಣಕ್ಕೆ ಅವರ ಕಂಪ್ನಿಯಲ್ಲಿದ್ದಂಥ ಒಬ್ಬ ಡ್ರೈವರ್ನ ಕರ್ಕೊಂಡು ಹೋಗ್ತಾರೆ ಮಂಗಳೂರಿಗೆ. ಟೈಮು ಬೆಳಗ್ಗೆ ಹೊರಡ್ತಾರೆ. ಬೆಳಗ್ಗೆ ಒಂದು 10-11 ಗಂಟೆಗೆ ಬೆಂಗಳೂರು ಬಿಡ್ತಾರೆ. ಇವನು ಆಫೀಸಿಗೆ ಬಂದಾಗ ನೀನು ಹೋಗಿ ಬಟ್ಟೆ ತೊಗೊಂಡು ಬಾ. ಸಾಮಾನ್ಯವಾಗಿ 8 ಗಂಟೆಗೆ 7:30-8 ಗಂಟೆಗೆ ಅವ್ರು ಆಫೀಸಿಗೆ ಹೋಗೋದು ಅಭ್ಯಾಸ. ಆಫೀಸಿಗೆ ಹೋದವರು ಅಷ್ಟು ಗಂಟೆಗೆ ಹೋಗ್ಬಿಡ್ರು. ಸಿದ್ಧಾರ್ಥ ಅವ್ರು 7-8 ಗಂಟೆಗೆ ನಾನು ನಮ್ಮ ಇಂಗ್ಲೀಷ್ ಅವ್ರಿತ್ತು ಏನು ಬರೆದ್ರು ರುಕ್ಮಿಣಿರಾವ್ ಅವರು, ಅವ್ರ ಹತ್ರ ಹಿಂಗೆ ಚರ್ಚೆ ಮಾಡ್ತಾ ನಾನು ಅಂದೆ, ಅವ್ರದ್ದು ಪರ್ಸ್ನಲ್ ಲೈಫ್ ಬಗ್ಗೆ ಇನ್ನೊಂದಷ್ಟು ಬರಿಬೇಕಿತ್ತು. ಅವ್ರು ಅವಾಗ ಒಂದು ಮಾತು ಹೇಳಿದ್ರು, ಸಿದ್ಧಾರ್ಥ್ಗೆ ಪರ್ಸ್ನಲ್ ಲೈಫೇ ಇರಲಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ. ಈಗ ವಿಜಯ್ ಮಲ್ಯನ ಬಗ್ಗೆ ಬರೀ ಅಂದರೆ ನಾನು 10 ವಿಷಯಗಳನ್ನು ಬರೀಬೋದು. ಅವರ ಕ್ಯಾಲೆಂಡರು, ಅವರ ಮೋಜು ಮಸ್ತಿ, ಬಿಕಿನಿ ಗರ್ಲ್ಸ್ ಎಲ್ಲದನ್ನು ಬರಿಬೋದು. ಕುದುರೆ ರೇಸು, ಅದನ್ನೇ ಒಂದು ಬುಕ್ ಬರಿಬೋದು. ಸಿದ್ಧಾರ್ಥ್ ಅಂಥದ್ದು ಯಾವುದೂ ಇರಲಿಲ್ಲ. ಬೆಳಗ್ಗೆ 7:30ಗೆ ಇದು ಆಫೀಸಿಗೆ ಹೋದ್ರೆ ರಾತ್ರಿ 10:00 ಮನೆ ಬರ್ತಾರೆ ಮನುಷ್ಯ. ಸೊ ವರ್ಕಾಲಿಕ್ ಎಂಟರ್ಟೈನ್ಮೆಂಟೇ ಇಲ್ಲ. ಇವ್ರ ಬಗ್ಗೆ ನಾನು ಇದು ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಏನು ಬರಲಿ ಅಂತ ಅಂದಿದ್ರು. ಹಾಗೆ ತುಂಬ ವರ್ಕಹಾಲಿಕ್. ಯಾಕೆ ನಾವು ಕಣ್ಣಾರೆ ಕಂಡಂಗೆ ನನ್ನ ಕೆಲವು ಸ್ನೇಹಿತರು ಅಲ್ಲಿ ಅವ್ರ ಆಫೀಸಲ್ಲೇ ವರ್ಕ್ ಮಾಡೋಂಥವ್ರು ಹೇಳೋ ಪ್ರಕಾರ ಬೆಳಿಗ್ಗೆ 7:30-7:45 ಆಫೀಸಲ್ಲಿ ಇರ್ತಿದ್ರು ಅಂತ. ರಾತ್ರಿ 9:30-10 ಗಂಟೆ 10:30 ಇಲ್ಲದೆ ಹೋಗ್ತಿರ್ಲಿಲ್ಲ. ಅಷ್ಟು ಅದೇನೋ ಒಂದು ಹಪಾಹಪಿ ಮನುಷ್ಯನ ಇಲ್ಲಿಗೆ ತೊಗೊಂಡೋಗುತ್ತೆ ಅಂದರೆ ಒಂದು ಮಹತ್ವಾಕಾಂಕ್ಷೆ. ನಾನು ಏನೋ ಇಲ್ಲಿಗೆ ಹೋಗಿ ತಲುಪಬೇಕು ನನಗೆ ಅನಿಸೋ ಮಟ್ಟಿಗೆ. ನಾನು ಕೂಡ ಒಂದು ಚಿಕ್ಕ ಬಿಸ್ನೆಸ್ ಮಾಡುವಾಗ ಬಿಸ್ನೆಸ್ ಮೆನ್ ಆಗಿ ನಮ್ಮಲ್ಲೂ ಒಂದು ಆಸ್ಪಿರೇಷನ್ ಇರುತ್ತಲ್ಲ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಇದನ್ನೇ ಏನೋ ಒಂದು ಮಾಡಬೇಕು ಅಂತ ಏನೋ ಡೈಲಿ ಸರ್ಕಸ್ ಮಾಡ್ತಾ ಇರ್ತೀವಿ. ಅದು ಆಗ್ತಿದೋ ಬಿಡ್ತದೋ, ಆಗಿಲ್ಲ ಅಂದ್ರೆ ಅದು ಹಿಂದೆ ಬೀಳ್ತೀವಿ. ಆದರೆ ಅದು ಏನೇ ಮಾಡಿದ್ರು ನನಗನ್ಸೋದೇನೆಂದರೆ ಒಂದು ಕ್ಲಿಯರ್ ವಿಷನ್ ಇರಬೇಕು. ನಾನು ಇಲ್ಲಿಗೆ ರೀಚ್ ಆಗಿ ಇಲ್ಲೇ ಇರಬೇಕು ಅಂತ. ನನಗೇನು ಕ್ಲಿಯರ್ ವಿಷನ್ನೇ ಇಲ್ಲ. ನಾನು ಒಟ್ಟಾರೆ ಅದನ್ನು ಮಾಡ್ತೀನಿ, ನನಗೆ ಇದನ್ನು ಮಾಡ್ತೀನಿ ಅನ್ನೋದೊಂದು ಇದೆಯಲ್ಲ ಮನುಷ್ಯನಲ್ಲಿ, ಅದು ಸಾಮಾನ್ಯವಾಗಿ ಅದು ಕಡೆಗಾಲದಲ್ಲಿ ಕಡೆಗೆ ದುರಂತದ ಕಡೆಗೆ ತೊಗೊಂಡೋಗುತ್ತೇನೋ ಅನ್ಸುತ್ತೆ. ಆಮೇಲೆ ಲಾಸ್ಟ್ ಡೇ ಬಸವರಾಜ್ ಪಾಟೀಲ್ ಜೊತೆ ಬೆಳಗ್ಗೆ 10 ಗಂಟೆಗೆ ಬಿಟ್ಟರು. 10 ಗಂಟೆಗೆ ಅಂದ್ರೆ ಸಕಲೇಶ್ಪುರ ಇದಕ್ಕೆ ಹೊರಡ್ತಾರೆ. ಊರಿಗೆ ಹೊರಟು ಅವ್ರು ಹೇಳಿರೋ ಪ್ರಕಾರ ಸಕಲೇಶ್ಪುರಕ್ಕೆ ಹೋದ ನಂತರ ಅಲ್ಲಿಂದ ಸ್ವಲ್ಪ ಮಂಗಳೂರಿಗೆ ಹೋಗಿದೆ ಅಂತ ಹೇಳ್ತಾರೆ. ಓಕೆ, ಅರ್ಧ ದಾರಿಯಲ್ಲಿ ಅವ್ರದ್ದು ಅಲ್ಲೇ ಒಂದು SEZ ಇತ್ತು ಮಂಗಳೂರಲ್ಲಿ, ಸಿದ್ಧಾರ್ಥ ಅವ್ರದ್ದು ಸ್ಪೆಷಲ್ ಎಕನಾಮಿಕ್ಸ್. ಅಲ್ಲಿದೇನೋ ಅಲ್ಲಿ ಸೈಟ್ಗೆ ಅಲ್ಲಿಗೆ ಹೋಗಬೇಕು ಮಂಗಳೂರಿಗೆ ಹೋಗೋಣ ಅಂತ ಹೇಳ್ತಾರೆ. ಅಲ್ಲಿಂದ ಸಂಜೆ 6-6:15 ಅಷ್ಟೊತ್ತಿಗೆ ಅವ್ನು ಹೇಳಿರೋ ಪ್ರಕಾರ 6-6:15 ಅಷ್ಟೊತ್ತಿಗೆ ನೇತ್ರಾವತಿ ನದಿ ಹತ್ರ ತಲುಪ್ತಾರೆ. ಹೆಂಗೆ ಬೆಳಗ್ಗೆ 10 ಗಂಟೆ ಬಿಟ್ಟು ಸಂಜೆ 6 ಗಂಟೆ? ಅದೇ 11 ಗಂಟೆ ಬಿಟ್ಟು ಮಂಗಳೂರು ಹೋಗೋವಾಗತ್ತೆ, ಅಷ್ಟು ಟೈಮ್ ಆಗ್ತದೆ. ಓಕೆ, ಸಂಜೆ 6:30-6:45 ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತಾರೆ ಅಂತ. ನೇತ್ರಾವತಿ ಹತ್ರ ಎಲ್ಲಿ ಬರುತ್ತದು? ಮಂಗಳೂರಿಂದ ಕಾಸರಗೋಡು ಹೋಗೋ ದಾರಿಯಲ್ಲಿ ಆ ಬ್ರಿಡ್ಜ್ ಬರುತ್ತೆ. ಆವಾಗ ಮಳೆಗಾಲ, ಸೇಮ್ ಇದೇ ಟೈಮ್ ಅಲ್ಲ, ಜುಲೈ. ನೀರು ಸಿಕ್ಕಾಪಟ್ಟೆ ಇರುತ್ತೆ ನದಿಲಿ. ನಾನು ಸ್ವಲ್ಪ ಇಲ್ಲಿ ವಾಕ್ ಮಾಡ್ತೀನಿ, ನೀನು ಒಂದು ಕೆಲಸ ಮಾಡು, ಆ ಕಡೆಯಿಂದ ಹೋಗಿ ಗಾಡಿ ತಿರ್ಸ್ಕೊಂಡು ಬಂದು ಇಲ್ಲಿ ನಿಂತ್ಕೊ ಅಂತ ಹೇಳ್ತಾರಂತೆ. ನಾನು ಸ್ವಲ್ಪ ವಾಕ್ ಮಾಡ್ತೀನಿ ಅಂದ್ಕೊಂಡು ಫೋನ್ ತಗೊಂಡು ಹೋಗಿ ಇನ್ನು ಆ ಕಡೆ ತುದಿಲಿ ಬಂದು ನಿಂತ್ಕೊ ಅಂತ ಹೇಳ್ತಾರೆ. 6:30-6:45 ಅನ್ನುವಾಗ ಸ್ವಲ್ಪ ಕತ್ಲೆನೂ ಆಗಿರುತ್ತೆ. ಆಮೇಲೆ ಈಗೆಲ್ಲ ಅದಕ್ಕೊಂದು ಬ್ಯಾರಿಕೇಡ್ ಎಲ್ಲ ಹಾಕಿ ಸೈಡಲ್ಲಿ ಯಾರು ಇದು ಮಾಡೋ ಥರ ಅದೆಲ್ಲ ಮಾಡಿದ್ದಾರೆ, ವ್ಯವಸ್ಥೆ ಇದೆ ಈಗ. ಇವ್ರು ಡೆತ್ ಆದಮೇಲೆ ಇವರು ಡೆತ್ ಆದಮೇಲೆ ಸೇತುವೆ ಮೇಲೆ ಅದಕ್ಕೆ ಅದೆಲ್ಲ ಏನೂ ಇರಲಿಲ್ಲ, ಪ್ಲೇನ್ ಆಗಿತ್ತು. 7:30-8 ಗಂಟೆ ಆದರೂ ಕೂಡ ಇವ್ರು ಹಿಂಗೆ ನಡ್ಕೊಂಡು ಹೋಗಿದ್ದು ಅವ್ನು ನೋಡ್ತಾನೆ. ಅವನು ಹೇಳಿರೋ ಪ್ರಕಾರ ನಡ್ಕೊಂಡು ಹೋಗಿ ನೋಡ್ತಾನೆ. ಎಷ್ಟೊತ್ತಾದರೂ ಬರಲಿಲ್ಲ ಅಂದಾಗ ಫೋನ್ ಮಾಡ್ತಾನೆ ಅವ್ರಿಗೆ. ಆಲ್ಮೋಸ್ಟ್ 8-8:15 ಫೋನ್ ಮಾಡ್ತಾನಂತೆ. ಫೋನ್ ಸ್ವಿಚ್ ಆಫ್ ಬರ್ತಿರುತ್ತೆ. ಸ್ವಿಚ್ ಆಫ್ ಬಂದಾಗ ಇವನು ಪದೇ ಮಾಡ್ತಾನೆ. ಅದೇ ಟೈಮಲ್ಲಿ ಆ ಕಡೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಂದ ಬರ್ತಾನಂತೆ. ಬಂದು ಇವನಿಗೆ ಹೇಳ್ತಾನೆ, ಡ್ರೈವರ್ಗೆ ಯಾರೋ ಇಲ್ಲಿಂದ ನಗ್ದಂಗಾಯ್ತು ನೀರಿಗೆ ಅಂತ. ಇವನಿಗೆ ಆತಂಕ ಆಗುತ್ತೆ. ಅವ್ರ ಮಗನಿಗೆ ಕಾಲ್ ಮಾಡ್ತಾರೆ, ಈ ಥರ ಫೋನ್ ತೆಗಿತಾ ಇಲ್ಲ, ಹಿಂಗೆ ವಾಕ್ ಮಾಡ್ತೀನಿ ಅಂತ ಹೇಳಿದರು. ಆನಂತರ ಅವರ ಅಲ್ಲಿ ಕಾಫಿ ಡೇ ಎಂಪ್ಲಾಯಿ ಯಾರೋ
ಅವ್ರನ್ನ ಅವ್ರ ಮಗ ಅಲ್ಲಿ ಕಳಿಸ್ತಾರೆ. ಎಲ್ಲರೂ ಸೇರಿಕೊಂಡು ಏನು ಮಾಡೋದು ಅಂತ ಕಡೆಗೆ ಪೊಲೀಸ್ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸು ಕೂಡ ಇದು ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಫೈರ್ ಮಾಡೋದು ರಾತ್ರಿ 12 ಗಂಟೆ ನಂತರ ಹೀಗೆ ಕಾಣೆಯಾಗಿದ್ದಾರೆ ಅಂತ ಅವನೊಂದು ಕಂಪ್ಲೇಂಟ್ ಕೊಡ್ತಾನೆ. ಆ ನಂತರ ತುಂಬ ದೊಡ್ಡ ಮಟ್ಟದ ಹುಡುಕಾಟ ಶುರು ಆಗುತ್ತೆ. ಶಶಿಕಾಂತ್ ಸೆಂಥಿಲ್ ಅವತ್ತಿಗೆ ಮಂಗಳೂರಿನ DC ಅವ್ರು ಹೇಳಿರೋ ಪ್ರಕಾರ ಅವರು ಮತ್ತೆ ಮಂಗಳೂರು ಕಮಿಷನರ್ ಇಬ್ರು ಸ್ಥಳಕ್ಕೆ ಹೋಗ್ತಾರೆ. ಅವ್ರಿಗೆ ಬಂದಿರೋ ಇನ್ಫಾರ್ಮೇಶನ್, ಕಂಟ್ರೋಲ್ ರೂಮಿಂದ ಬಂದಿರೋ ಇನ್ಫಾರ್ಮೇಶನ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸೇತುವೆಯಿಂದ ಕೆಳಗಡೆ ಬಿದ್ದಿದ್ದಾನೆ ಅನ್ನೋದೊಂದು ಇನ್ಫಾರ್ಮೇಶನ್ ಕಂಟ್ರೋಲ್ ರೂಮಿಗೆ ಬರುತ್ತಂತೆ. ಎಷ್ಟು ಗಂಟೆಲಿ? ಸರಿಯಾದ ಅಕ್ಯುರೇಟ್ ಟೈಮ್ ಹೇಳಿಲ್ಲ. ಐ ಥಿಂಕ್ ಒಂದು 8 ಅವರ್ ಇದ್ದಿರ್ಬೋದು. ಮಾರ್ನಿಂಗ್, ರಾತ್ರಿ. ಆ ನಂತರ ಇವರು ಸ್ಥಳಕ್ಕೆ ಹೋಗ್ತಾರೆ. ಈ ವಿಷಯ ಗೊತ್ತಾದ ನಂತರ ಇವರು ಮತ್ತೆ ಮಂಗಳೂರು ಕಮಿಷನರ್ ಸ್ಥಳಕ್ಕೆ ಹೋಗ್ತಾರೆ. ಕಮಿಷನರೇ ಖುದ್ದಾಗ ಅವನ್ನ ಎನ್ಕ್ವೈರಿ ಮಾಡ್ತಾರಂತೆ, ಡ್ರೈವರ್ನ ಏನೇನಾಯ್ತು ಏನೋ ಅಂತ. ಆ ನಂತರ ರಾತ್ರಿ 12 ಗಂಟೆ ನಂತರ ಕಂಪ್ಲೇಂಟ್ ಲಾಗ್ ಮಾಡ್ತಾರೆ, ಈ ಥರ ಕಾಣೆಯಾಗಿದ್ದಾರೆ. ಅಲ್ಲಿಂದ ಕಾರ್ಯಾಚರಣೆ ಶುರು ಆಗುತ್ತೆ, ಹುಡುಕಾಟ. ಕಾರವಾರದಿಂದ ನೌಕಾದಳದ ಒಂದು ಟೀಮು ಬರುತ್ತೆ ಹುಡುಕಾಟಕ್ಕೆ. ನಿರಂತರವಾಗಿ ನಡೀತಾನೆ ಇರುತ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.